ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ RK TV ಅರ್ಪಿಸುವ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಂಧುಗಳೇ, ಪಾದಯಾತ್ರೆಯ ಮೂಲಕ ಹಲವು ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಮಾಡಿ ಭಟ್ಕಳದ ಜನರ ಮೆಚ್ಚುಗೆಗೆ ಪಾತ್ರರಾದ ವಿನೋದ್ ಭಟ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಶ್ರೀ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅಖಂಡ ಭರತಖಂಡವನ್ನ ಪಾದಯಾತ್ರೆಯ ಮೂಲಕ ಸಂಚರಿಸಿ ಅನೇಕ ಶಕ್ತಿಪೀಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅಂತಹ ಮಹಾತ್ಮರ ಪರಂಪರೆ ಇರುವ ಈ ಪುಣ್ಯ ಭೂಮಿಯಲ್ಲಿ ಪಾದಯಾತ್ರೆ ಮಾಡುವಂತ ಒಂದು ಪುಣ್ಯದ ಕೆಲಸವನ್ನ ತಾವು ಎಷ್ಟು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೀರಿ? ಸುಮಾರು ಒಂದು 6 ವರ್ಷದ ಮೊದಲೇ, ಒಂದು 2018 ಇರ್ಬೋದು, ಪ್ರೀ ಕೋವಿಡ್ ಇಂತ ಮೊದಲು 2018ರಲ್ಲಿ ನಮ್ಗೆ ಒಮ್ಮೆ ಯೋಚನೆ ಬಂದಿತ್ತು, ಪಾದಯಾತ್ರೆಗೆ ಹೋಗ್ಬೇಕು ನಾವು ಅಂತೇಳಿ ಒಂದು ಯೋಚನೆ ಇತ್ತು. ಆವಾಗಿನ ನಾವು ಮಾಡ್ತಿದ್ದೇವೆ. 6 ವರ್ಷದ ಹಿಂದಿಂದ ಹೋಗ್ತಿದ್ದೇವೆ. ಒಂದೊಂದು ವರ್ಷಕ್ಕೆ ಒಂದೊಂದು, ಅಂದ್ರೆ ಇವು ನೆಕ್ಸ್ಟ್ ವರ್ಷ ಇಲ್ಲೇ ಹೋಗ್ಬೇಕಂತ ಹೇಳಿ ಅಲ್ಲ, ಅನುಕೂಲ ಆದಾಗೆ ಹೆಚ್ಚಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಕಡೆ ಹೋಗಿ ಬರ್ತಾ ಇದ್ದೇವೆ. ಈಗ ಒಟ್ಟು 5-6 ಕಡೆ ಹೋಗಿದ್ದೇವೆ ಇಷ್ಟು ದಿವಸ. ಈಗ 5-6 ಕ್ಷೇತ್ರಕ್ಕೆ ಹೋಗಿ. ಸನಾತನ ಹಿಂದೂ ಧರ್ಮದಲ್ಲಿ ಪಾದಯಾತ್ರೆಗೆ ಪ್ರಮುಖ ಸ್ಥಾನವಿದೆ. ಇದಕ್ಕೆ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಲವಿರಬೇಕು. ಹಾಗೆ ದೇಹವನ್ನ ದಂಡಿಸುವ ಒಂದು ಒಲವಿರಬೇಕು. ತಾವು ಏನು ಈ ಪಾದಯಾತ್ರೆಗೆ ತಮಗೆ ಸ್ಫೂರ್ತಿ ಏನು? ತಾವು ಈ ಪಾದಯಾತ್ರೆ ಮಾಡ್ಲಿಕ್ಕೆ ತಮಗೆ ಏನು ಸ್ಫೂರ್ತಿ ಅನ್ನೋದರನ್ನ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸಪಡಿಸಿ. ಆ ಸ್ಫೂರ್ತಿ ಅಂದ್ರೆ, ನಮ್ಮಲ್ಲೀಗ ಯಾತ್ರೆಗೆ ಹೋಗುದು ಸಹಜ, ಎಲ್ಲರೂ ಹೋಗ್ತೇವೆ ಯಾತ್ರೆಗೆ. ಈಗ ದೇವ್ರ ದಯದಲ್ಲಿ ಎಲ್ಲರಿಗೂ ಅನುಕೂಲ ಉಂಟು. ನಾವು ಮೊದಲೆಲ್ಲ ಕೇಳ್ತಿದ್ದಂದ್ರೆ ತಿರುಪತಿಗೆ, ಧರ್ಮಸ್ಥಳಕ್ಕೆ ಹೋಗೋದು ಜನ್ಮದಲ್ಲಿ ಒಂದು ಸಲ ಆಗಿತ್ತು. ಈಗ ಏನಾಗಿದೆ ಅಂದ್ರೆ ನಮ್ಗೆ ಅನುಕೂಲ ದೇವ್ರ ದಯದಿಂದ ಹೀಗಾಗಿದೆ ಅಂದ್ರೆ ವರ್ಷಕ್ಕೊಂದ್ಸಲ ಹೋಗಿ ಬರೋರೆಲ್ಲ ಇದ್ದಾರೆ. ಹೆಚ್ಚಿನವರು ವರ್ಷಕ್ಕೊಂದ್ಸಲ ಹೋಗ್ತಾರೆ. ನಮ್ಮ ಹತ್ರ ಗಾಡಿ ವ್ಯವಸ್ಥೆ ಇದೆ, ಎಲ್ಲ ಇದೆ. ಅಂದ್ರೆ ಮೊದ್ಲೆಲ್ಲ ನಾವು ಕೇಳ್ತಿದ್ರು, ನಮ್ಮ ಹಿರಿಯರೆಲ್ಲ ಯಾತ್ರೆಗೆ ಹೊರಡುದಂದ್ರೆ ನಡ್ಕೊಂಡೇ ಹೋಗುವಂಥದ್ದು ಯಾತ್ರೆ. ನಮ್ಮ ಮನಸ್ಸಿನಲ್ಲಿ ಈಗ ಇತ್ತು, ನಮ್ಮಲ್ಲೆಲ್ಲ ಹಿರಿಯರೆಲ್ಲ, ನಮ್ಮ ತಂದೆಯವರು, ಅಜ್ಜ ಎಲ್ಲ ಹೇಳ್ತಿದ್ರು, ನಾವೆಲ್ಲ ಅವಾಗ ನಡ್ಕೊಂಡು ಹೋಗ್ತಿದ್ರು ಧರ್ಮಸ್ಥಳಕ್ಕೆ. ತಿರುಪತಿಗೆ ಹೋದವ್ರು ನಮ್ಮಲ್ಲಿ ಯಾರು ಕೇಳಲಿಲ್ಲ. ನಾವು ಕುಲ ದೇವಸ್ಥಾನಕ್ಕೆ ಅಂತೇಳಿ ಗೋವಾ ಹೋಗ್ತಿದ್ವಿ, ಅದೆಲ್ಲ ನಾವು ನಡ್ಕೊಂಡು ಹೋಗ್ತಿದ್ರು ನಾವು ಅಂತೇಳಿ. ನಾವು ಮತ್ತೆ ಜನರಲ್ ಆಗಿ ನಾವು ಸಣ್ಣ ಇರ್ಬೇಕಾದ್ರೆ ನಮ್ಮ ವಾಟರ್ದಲ್ಲಿ, ನಮ್ಮ ಭಟ್ಕಳದಿಂದ ಗೋರಟೆ ನಮ್ಮ ಅಜ್ಜಿ ಮನೆಗೆ ಹೋಗೋದೆಲ್ಲ ನಡ್ಕೊಂಡೇ ಹೋಗ್ತಿದ್ರು ನಾವು. ಕ್ರಮೇಣ ನಮ್ದೆಲ್ಲ ಬಂದಾಯ್ತು. ಅವಾಗ ನಮ್ಗೆ ಹೀಗೆ ಅನಿಸ್ತು, ಯಾತ್ರೆ ಹಿರಿಯರೆಲ್ಲ ಮಾಡ್ತಿದ್ರು, ನಮ್ಗೆ ಏನ್ ಕಷ್ಟ ಈಗ ಹೋಗ್ಲಿಕ್ಕೆ, ನಮ್ಗೆ ಏನ್ ತೊಂದರೆ ಇದೆ? ದೇವ್ರ ದಯದಲ್ಲಿ ಎಲ್ಲ ರೀತಿ ಅನುಕೂಲ ಇದೆ. ನಮ್ಗೆ ಭಟ್ಕಳದಿಂದ ಹೊರಟ ಧರ್ಮಸ್ಥಳ ಹೋಗ್ಬೇಕಂದ್ರೆ ಮಧ್ಯದ ಊರಿಂದ ಪರಿಚಯ ಇದೆ, ನಮ್ಗೆ ಬೇಕಾದ ಜನರು ಗುರುತ ಇದೆ, ನಮ್ಗೆ ಏನ್ ತೊಂದರೆ ಇದೆ ಹೋಗ್ಲಿಕ್ಕೆ? ನಾವು ಹೋಗ್ಬೋದು ಅಂದ್ರೆ. ಅವ್ರೇನು ಹಳೆಯವರು ಹೋಗ್ಬೇಕಿದ್ರೆ ಅವರಿಗೆ ದಾರಿ ಗೊತ್ತಿರ್ಲಿಲ್ಲ, ಮಧ್ಯೆ ಏನ್ ತೊಂದರೆ ಆಗ್ತದೆ ಗೊತ್ತಿರ್ಲಿಲ್ಲ. ನಮ್ಗೆ ಹಾಗೇನಲ್ಲ, ಎಲ್ಲ ಅನುಕೂಲ ಉಂಟು, ನಾವ್ ಯಾಕೆ ಹೋಗ್ಬಾರ್ದು? ಇದೇ ನನ್ನ ಮನಸ್ಸಿನಲ್ಲಿ ಇತ್ತು. ಅದ್ರಲ್ಲಿ ಮನ್ಸಲ್ಲಿ ಇತ್ತು ಅದು, ಆದ್ರೆ ಒಬ್ರು ಹೋಗುವಂತದ್ದಲ್ಲ ಅದು. ಒಂದು 4-5 ಜನ, 5-6 ಜನ ಗ್ರೂಪ್ ಆಗ್ಬೇಕಿತ್ತು. ಆ ಗ್ರೂಪ್ ಆಗ್ಲಿಕ್ಕೆ ನಾವು ಒಂದು 3-4 ವರ್ಷ ಹೋಯ್ತು, ಒಬ್ರಿಗೆ ಬರ್ಲಿಕ್ಕೆ. ಮತ್ತೆ ಒಂದು 7-8 ದಿವಸ ಯಾತ್ರೆ ಆದ್ರೆ 7-8 ದಿವಸ ಮನೇಲಿ ಬಿಟ್ಟಿರ್ಲಿಕ್ಕೂ ಕಷ್ಟ ಆಗ್ತದೆ. ನಿಮ್ಮೊಟ್ಟಿಗೆ ಎಷ್ಟು ಜನ ಬರ್ತಿದ್ರು ಯಾತ್ರೆಗೆ? ನಾವೊಂದು 3-4 ಜನ ಕಾಯಂ ಇದ್ರು. ಕೆಲವೊಂದು ಯಾತ್ರೆಗೆ 7 ಜನ, ಕೆಲವೊಂದು ಯಾತ್ರೆಗೆ 10 ಜನ. ಅಂದ್ರೆ ಅವ್ರಿಗೆ ಕೂಡ ಅನುಕೂಲ ಆಗ್ಬೇಕಿತ್ತು. ನಮ್ದಂದ್ರೆ ಇದೇ ಟೈಮಲ್ಲಿ ಹೋಗ್ಬೇಕಂತೇನು ಇರ್ಲಿಲ್ಲ. ಎಲ್ಲ ಭಟ್ಕಳದವ್ರೆ, ಎಲ್ಲ ಹೆಚ್ಚಿನವ್ರು ಭಟ್ಕಳದವ್ರೆ. ಒಬ್ರು ಶಿರಸಿಯವ್ರು ಇದ್ರು, ಒಂದ್ ಕಡೆ ಸಿಕ್ಕಿದ್ರು ನಮ್ಗೆ. ಆದ್ರೆ ಅದ್ರಲ್ಲಿ ಸ್ಫೂರ್ತಿ, ನಾವು ಒಂದು ಮನ್ಸು ಮಾಡಿದ್ರೆ ಸಾಕು, ನಮ್ಗೆ ಯಾರಾದ್ರೂ ಜನ ಸಿಗ್ತಾರೆ. ಮತ್ತೆ ಆ ರೀತಿಯ ಪಾದಯಾತ್ರೆ ಮಾಡುವ ಉಳಿದ ಜನರದ್ದೆಲ್ಲ ನಮ್ಗೆ ಕಾಂಟ್ಯಾಕ್ಟ್ ಆಗ್ತದೆ. ಅದೊಂದು ನಮ್ಮ ಲೆಕ್ಕದಲ್ಲಿ ಅದೊಂದು ಕಮ್ಯುನಿಟಿ ಬಿಲ್ಟ್ ಆಗ್ತದೆ. ಅದು ನಮ್ಗೆ ಪರಿಚಯ ಇಲ್ಲ ಆದರೂ, ನಮ್ಗೆ ಗೊತ್ತಿಲ್ಲ ಆದರೆಲ್ಲ ಸಿಗತ್ತೆ. ಅದ್ರಲ್ಲಿ ನಾವು ಖುಷಿ ಇದೆ. ನಮ್ಗೆ ಸ್ಫೂರ್ತಿ ಅಂದ್ರೆ ನಮ್ಮ ಹಿರಿಯರು ಹೋಗಿದ್ದು ಅದೇ ದಾರಿಯಲ್ಲಿ, ನಮ್ಮ ಹಿರಿಯರು ನಡೆದ ದಾರಿಯಲ್ಲೇ ನಾವು ನಡಿಬೇಕಂತೇಳಿ ಎಲ್ಲ ನಾವು ಹೇಳ್ತೇವೆ. ಏನಂದ್ರೆ ನಮ್ಮ ಧರ್ಮದಲ್ಲಿ ಕೂಡ ಹಾಗೆ, ನಮ್ಮ ಹಿರಿಯರು ನಡೆದ ದಾರಿಯಲ್ಲಿ ನಾವು ನಡಿಬೇಕು. ಅದು ಖಾಲಿ ಅವರು ಹಾಕಿಕೊಟ್ಟ ಮಾರ್ಗ ಅಂದ್ರೆ ಅವ್ರದ್ದು ಅವರು ಯಾವ ರೀತಿಯಲ್ಲಿ ಧಾರ್ಮಿಕವಾಗಿ ನಡೆದಿದ್ರು, ಯಾವ ರೀತಿಯಲ್ಲಿ ಮನುಷ್ಯರೊಟ್ಟಿಗೆ ಮಾತಾಡುವಾಗ ಅವ್ರ ಮಾತಿಗೆ ಹೇಗೆ ನಡೆದಿದ್ರು, ಅದ್ರೊಟ್ಟಿಗೂ ಅವ್ರು ನಡ್ಕೊಂಡು ಹೋದ ದಾರಿಯಲ್ಲೇ ನಾವು ಒಂದ್ಸಲ ಹೋಗ್ಬೇಕು ಅನ್ನೋದೊಂದು ನನ್ಗೊಂದು ಆಸೆ ಇತ್ತು ಮನಸ್ಸಲ್ಲಿ. ಆ ರೀತಿಯಲ್ಲಿ ಹೋಗಿ ಬಂದ್ವಿ ನಾವು ಒಂದ್ಸಲ. ತಾವು ಇಲ್ಲಿಯವರೆಗೆ ಯಾವೆಲ್ಲ ಪುಣ್ಯ ಕ್ಷೇತ್ರಗಳನ್ನ ಪಾದಯಾತ್ರೆಯ ಮೂಲಕ ಸಂದರ್ಶಿಸಿದ್ದೀರಿ?
ನಾವು ಒಟ್ಟೊಂದು 5 ಕಡೆ ಹೋಗಿದ್ದೇವೆ ಇಷ್ಟು ವರ್ಷ. ನಮ್ದು 6 ವರ್ಷದಲ್ಲಿ 5 ಕಡೆ ಹೋಗಿದೆ. ಮಧ್ಯೆ 1-2 ವರ್ಷ ಕೋವಿಡ್ ಇತ್ತು. ಆದ್ರೆ ನಾವು ಇಷ್ಟು ಕಡೆ ಹೋಗ್ಬೇಕಂತ ಹೇಳಿ ಫಸ್ಟ್ ಪಾದಯಾತ್ರೆಗೆ ಹೋದಾಗ ಯೋಚನೆ ಮಾಡಿರ್ಲಿಲ್ಲ. ನಮ್ದು ಫಸ್ಟ್ ಪಾದಯಾತ್ರೆಗೆ ಹೋದದ್ದು ನಾವು ಧರ್ಮಸ್ಥಳಕ್ಕೆ. ಆವಾಗ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಖಾಲಿ ಧರ್ಮಸ್ಥಳ ಮಾತ್ರ ಇತ್ತು. ನಂತರ ನಾವು ಹೀಗ್ ಹೋಗ್ಬೇಕು, ಹೀಗ್ ಮಾಡ್ಬೇಕು ಅನ್ನೋದೆಲ್ಲ ಕಡೆ ಒಂದಕ್ಕೆ ಹೋಗಿ ಬಂದ ನಂತರ ಹೇಗೆ ಅನ್ಸುತ್ತೆ ನಾವು ಮತ್ತೊಂದು ಕಡೆ ಹೋಗ್ಬೋದಲ್ಲ ಅಂತ. ಒಟ್ಟು 5 ಕಡೆಗೆ ಹೋಗಿದ್ವಿ ನಾವು. ಒಂದು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿದ್ರು ನಾವು, 2ನೇದು ಕೊಲ್ಲೂರಿಗೆ ಹೋಗಿದ್ರು, 3ನೇದು ನಾವು ಕುಲದೇವಸ್ಥಾನಕ್ಕೆ ಹೋಗಿದ್ರೆಲ್ಲ. ಕುಲದೇವಸ್ಥಾನ ಅಂದ್ರೆ ಗೋವಾದಲ್ಲಿ ನಮ್ಮ ಗೌಡ ಸರಸ್ವ ಬ್ರಾಹ್ಮಣ ಸಮಾಜದವ್ರದ್ದು ನಮ್ದೆಲ್ಲ ಕುಲದೇವರು. ನಮ್ಮ ಮೂಲಸ್ಥಾನ ಆಕ್ಚುಲಿ ಗೋವಾ. ನಾವು ಪೋರ್ಚುಗೀಸರ ದಬ್ಬಾಳಿಕೆಗೆ ಅಲ್ಲಿಂದ ಎಲ್ಲ ನಾವು ಈಚೆ ಕಡೆ ಬಂದಾಗ ನಮ್ಮ ದೇವರೆಲ್ಲ ಅಲ್ಲೇ ಇತ್ತು. ನಾವೊಂದು ದೇವರದೊಂದು ಅಂಶವನ್ನು ಈಚೆ ತಗೊಂಡು ನಾವು ದೇವಸ್ಥಾನ ಕಟ್ಕೊಂಡಿದ್ದೇವೆ ಬಿಟ್ರೆ. ಹೌದು, ಕೆಲವೊಂದಕ್ಕೆ ಅವರು ಬರ್ಬೇಕಾದ್ರೆ ನಾವು ಕೆಲವು ದೇವರ ವಿಗ್ರಹ ತಗೊಂಡು ಬಂದು ಇಲ್ಲಿ ನಾವು ದೇವಸ್ಥಾನ ಕಟ್ಟಿದ್ದೆ. ಆದ್ರೆ ನಮ್ದೆಲ್ಲ ಮೂಲಸ್ಥಾನ ನಮ್ದು ಗೋವಾನೆಯ. ಅದೇ ಒಂದು ಉದ್ದೇಶ ಇತ್ತು. ನಾವು ಅಲ್ಲಿಂದ ಆ ಟೈಮಲ್ಲಿ ನಮ್ಮ ಧರ್ಮ ರಕ್ಷಣೆಗಾಗಿ ಓಡಿ ಬಂದಿದ್ದು. ಅದೇ ದಾರಿಯಲ್ಲಿ ವಾಪಸ್ ನಾವು ಇಲ್ಲಿಂದ ನಡ್ಕೊಂಡು ಅದೇ ಕುಲದೇವಸ್ಥಾನ ದರ್ಶನ ಮಾಡ್ಬೇಕು. ಈಗ ಗೋವಾ ಹೋಗಿದ್ವಿ. ಕಡೆಗೆ ಲಾಸ್ಟ್ ಇಯರ್ ಒಂದ್ ಕಡೆಗೆ ಸತೋಪಂತ್ ಅಂತ ಹೇಳಿ ಇತ್ತು, ಒಂದು ನಾವು ಸ್ವರ್ಗಾರೋಹಣ ಅಂತೇವೆ, ಅಲ್ಲಿ ಹೋಗಿದ್ವಿ. ಇದು ಧರ್ಮಸ್ಥಳಕ್ಕೆ ಹೋಗುವಾಗ ಕೊಲ್ಲೂರಿನ ಪ್ಲಾನಿಂಗ್ ಇರ್ಲಿಲ್ಲ, ಕೊಲ್ಲೂರಿಗೆ ಹೋಗುವಾಗ ಗೋವಾದ ಪ್ಲಾನ್ ಇರ್ಲಿಲ್ಲ, ಗೋವಾಗೆ ಹೋಗುವಾಗ ಸತೋಪಂತ್ ಹೋಗ್ಬೇಕಂತ ಪ್ಲಾನ್ ಇರ್ಲಿಲ್ಲ, ಸತೋಪಂತ್ ಹೋಗಿ ಬರುವಾಗ ತಿರುಪತಿ ಹೋಗ್ಬೇಕಂತಿರ್ಲಿಲ್ಲ. ತಿರುಪತಿ ಹೋಗ್ಬೇಕಂತೇಳಿ ಒಂದ್ 2-3 ವರ್ಷದಿಂದ ಕಾಯ್ತಾ ಇದ್ದೆ. ಜನ ಸಿಕ್ಕದೆ ಸಂಜೆ ಮುಂದೆ ಹೋಗ್ತಿತ್ತು. ಈ ಸಲ ಒಳ್ಳೆ ಅನುಕೂಲ ಸಿಕ್ತು, ತಿರುಪತಿಗೆ ಹೋಗಿ ಬಂದೆ. ತಾವು ತಿರುಪತಿಗೆ ಎಷ್ಟು ದಿನದಲ್ಲಿ ತಿರುಪತಿಗೆ ಹೋಗಿ ಮುಟ್ಟಿದ್ರಿ? ಅಂದ್ರೆ ಎಷ್ಟು ಸಮಯ ತೆಗೆದುಕೊಂಡಿದ್ರಿ? ಒಟ್ಟು 16ನೇ ದಿವಸಕ್ಕೆ ನಾನು ತಿರುಪತಿಗೆ ಹೋಗ್ಬಿಟ್ಟಿದ್ದೆ. ತಿರುಪತಿಗಿಂತ ಸ್ವಲ್ಪ ಹಿಂದೆ ಶ್ರೀನಿವಾಸ ಮಂಗಾಪುರ ಅಂತ ಹೇಳಿದೆ. 16 ದಿನ. ಒಂದು ದಿನಕ್ಕೆ ತಾವು ಎಷ್ಟು ಕಿಲೋಮೀಟರ್ ನಡೀತಾ ಇದ್ದೆ? ಎವರೇಜ್ 50 ಕಿಲೋಮೀಟರ್. ಕೆಲವೊಂದು ದಿವಸ ಒಂದು 62-68 ಕಿಲೋಮೀಟರ್ ತನಕ ಹೋಗಿದ್ದಾನೆ. ಲಾಸ್ಟಿಗೆ ಒಂದು ಕೆಲವೊಂದು ದಿವಸ 40-42 ಕಿಲೋಮೀಟರ್ ಆಗಿದ್ದಿದೆ. ಸರಾಸರಿ 50 ಕಿಲೋಮೀಟರ್. ಶ್ರೀನಿವಾಸ ಮಂಗಾಪುರ ಅಂತ ಹೇಳಿ ತಿರುಪತಿದ ಒಂದು ಬ್ಯಾಕ್ ಸೈಡ್ ಆಗತ್ತದು. ಅಲ್ಲಿ ಹೋಗಿ ಮುಟ್ಟಿದೆ ನಾನು. 16 ದಿವಸ ಮಧ್ಯಾಹ್ನಕ್ಕೆ ಮುಟ್ಟಿದೆ, ಸಂಜೆ ಫುಲ್ ಗ್ಯಾಪ್ ನನಗೆ. 17ನೇ ದಿವಸ ಬೆಳಿಗ್ಗೆ ಅಲ್ಲಿಂದ ಗಿರಿ ಹತ್ಕೊಂಡದೆ. ಗಿರಿ ಅಂದ್ರೆ ಅಲ್ಲಿ ಖಾಲಿ ಮೆಟ್ಲಿರ್ತದೆ ಶ್ರೀನಿವಾಸ ಮಂಗಾಪುರ. ಅಲಿಪಿರಿಯಲ್ಲಿ ಅಲ್ಲ, ಅಲಿಪಿರಿಯಲ್ಲಿ ಆದ್ರೆ ಮೆಟ್ಲಿದೆ, ರಸ್ತೆ ಇದೆ, ಎಲ್ಲ ಸಿಗ್ತದೆ. ಇಲ್ಲಿ ಹಿಂದ್ಗಡೆಗೆ ಆಗತ್ತೆ ತಿರುಪತಿದು. ಅಲ್ಲಿಂದ ಒಂದು 2,500 ಮೆಟ್ಟಿಲಿದೆ. ಅದು ಹತ್ಕೊಂಡು 17ನೇ ದಿವಸ ಬೆಳಿಗ್ಗೆ ಮೆಟ್ಲು ಹತ್ಕೊಂಡು ಮೇಲೆ ಹೋದೆ. ಅದ್ರಲ್ಲಿ ಇಲ್ಲಿಂದ ಹೊರಟು ತಿರುಪತಿ ದೇವರ ದರ್ಶನ ಮಾಡೋ ತನಕ ಎಲ್ಲೂ ಗಾಡಿಯಲ್ಲಿ ಹತ್ತಲೇ ಇಲ್ಲ. ಅಲ್ಲಿ ತಿರುಪತಿ ಮೇಲ್ಗಡೆ ಕೂಡ ನಮ್ಗೆ ವೆಹಿಕಲ್ ಎಲ್ಲ ಇತ್ತು ಅಲ್ಲಿ ತಿರುಗಾಡೋದು. ಅದರಲ್ಲಿ ನಾವು ಊಟಕ್ಕೆ ಹೋಗುವಾಗ, ದರ್ಶನಕ್ಕೆ ಹೋಗುವಾಗ, ಮತ್ತೆಲ್ಲ ಹೋಗ್ಬೇಕಾದ್ರು ಅಲ್ಲೆಲ್ಲ ನಡ್ಕೊಂಡೆ ದೇವರ ದರ್ಶನ ಆಗೋ ತನಕ ಎಲ್ಲೂ ಹತ್ತಲಿಲ್ಲ. ಅದೊಂಥರ ಮನ್ಸಿತ್ತು ಹೋಗ್ಬೇಕು. ಅದ್ ದರ್ಶನ ಆದ ನಂತರ ಬರಿಗಾಲಲ್ಲೇ ನಡಿಗೆ ಇಲ್ಲ, ಬರಿಗಾಲಲ್ಲ, ದಯವಿಟ್ಟು ನಾನು ಬೂಟ್ ಹಾಕೊಂಡಿದ್ದೆ. ಎಲ್ಲಿಯೂ ನಾವು ಬರಿಗಾಲಲ್ಲಿ ಹೋಗ್ಲಿಲ್ಲ. ನಾವು ಅಷ್ಟು ಫಿಸಿಕಲ್ ಸ್ಟ್ರೆಂತ್ ಇದ್ದವರಲ್ಲ, ಮೆಂಟಲ್ ಸ್ಟ್ರಾಂಗ್ನೆಸ್ ನಾವು ಅಷ್ಟು ಬಿಟ್ಟರೆ ಫಿಸಿಕಲ್ ಸ್ಟ್ರಾಂಗ್ ಅಲ್ಲ. ಬೂಟ್ ಹಾಕೊಂಡಿದ್ದೆ, ಆದ್ರೂ ಈ ಬೂಟು ತಿರುಪತಿ ಹಾಕೊಂಡಿದ್ದೆ. ಉಳಿದ ಕಡೆಗೆಲ್ಲ ಚಪ್ಪಲ್ ಹಾಕೊಂಡು ಹೋಗ್ತಿದ್ವಿ ನಾವು. ಚಪ್ಪಲ್ ಹಾಕೊಂಡ್ರು ಸಿಕ್ಕಾಪಟ್ಟೆ ಕಾಲಿಗೆ ಗುಳ್ಳೆ ಆಗೋದು, ಗಾಯ ಆಗೋದು. ಬೂಟ್ ಹಾಕೊಂಡಾಗೂ ಅದೇ ಆಗ್ತದೆ. ಬೂಟ್ ತೆಗೆದ್ರೆ ಕಾಲ್ ನಮ್ದು ಉಬ್ಬಿರ್ತದೆ. ಮತ್ತೆ ವಾಪಸ್ ಬೂಟ್ ಹಾಕೊಳ್ಳುವಾಗ ಸಿಕ್ಕಾಪಟ್ಟೆ ನೋವಾಗ್ತಿತ್ತು ಮಾತ್ರ. ಅಂದ್ರೆ ನಾವು ಬೂಟ್ ಹಾಕಿದ್ರು ಇಷ್ಟು ಕಷ್ಟ ಆಗತ್ತೆ. ಖಾಲಿ ಕಾಲಲ್ಲೆಲ್ಲ ಮೊದಲು ನೋಡಿ ಹೇಗೆ ನಡೆದಿದ್ದಾರೆ. ಭಾರಿ ಎಣಿಸಿದ್ರೆ ಕಷ್ಟ. ಶಬರಿಮಲೆ ಹೋಗೋರು ಬರಿಗಾಲಲ್ಲೇ ಹೋಗ್ತಾರೆ. ಅವ್ರದ್ದು ಎಣಿಸಿದ್ರೆ ಅವರನ್ನು ಕಾಲು ನೋಡಿದ್ರೆ ಪಾಪ ಅವ್ರದ್ದು ನಮ್ಗೆ ಶಕ್ತಿ ಇದೆ ಇದು. ಅದ್ರ ಕಾಲು ನೆಗೆದ್ರೆ ಚಪ್ಪಲ್ ಹಾಕೊಂಡಾಗ ಹಿಂಬಡಿಗೆ ಕಾಲು ಹೊಡಿತದೆ, ಶಾಕ್ ಹೊಡೆದಾಗ್ತದೆ. ಕಾಲು ನೆಗಿಲಿಕ್ಕೆ ಧೈರ್ಯ ಸಾಕಾಗುದಿಲ್ಲ ನಾವು, ಆ ತರ ನೋವಿರ್ತದೆ. ಅವ್ರದ್ದೆಲ್ಲ ದೇವರೇ ಕಾಯ್ಬೇಕು. ಅಂದ್ರೆ ಆ ಭಕ್ತಿದು ಪರಾಕಾಷ್ಠೆ ಅದು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಆ ಭಕ್ತಿಗಿರುವ ಶಕ್ತಿ ಅವರನ್ನ ಕರ್ಕೊಂಡು ಹೋಗ್ತದೆ ಅಂದ್ರೆ ಇಲ್ಲಿದ್ರೆ ಸಾಧ್ಯವೇ ಇಲ್ಲ. ಈ ಡಾಂಬರ್ ರಸ್ತೆಯಲ್ಲಿ ಮಧ್ಯಾಹ್ನ 3-4 ಗಂಟೆಗೆ ನಾವು ಖಾಲಿ ನಡ್ಕೊಂಡು ಹೋಗ್ಲಿಕ್ಕೆ, ಖಾಲಿ ಕಾಲಲ್ಲಿ ನಡೀತಾರಂದ್ರೆ ಅವ್ರು ಎಣಿಸ್ಲಿಕ್ಕೆ ಕಷ್ಟ. ಈಗ ಊಹೆಗೂ ನಿಲ್ಲಬಾರ್ದು. ಈ ಪಾದಯಾತ್ರೆಯಿಂದ ನಿಮಗಾದ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅನುಕೂಲಗಳೇನು ಮತ್ತು ಅದರ ಅನುಭವಗಳನ್ನ ತಿಳಿಯಪಡಿಸಿ. ಅನುಕೂಲ ತುಂಬಾ ಇದೆ, ಅನುಕೂಲ ಇದೆ. ಮತ್ತೆ ನಿಶ್ಚಿತವಾಗಿ ಯಾವುದೇ ರೀತಿಯ ಅನಾನುಕೂಲತೆಗಳಿಲ್ಲ, ಅದು ನಿಶ್ಚಿತ. ನಮ್ಗೆ ಅನ್ಸತ್ತೆ ಇಲ್ಲಿಂದ ನಡ್ಕೊಂಡು ಹೋದ್ರೆ ನನಗಲ್ಲಿ ಏನಾದ್ರು ಆದ್ರೆ ನಮ್ಗೆ ಕೇಳುವರು ಯಾರು ಇಲ್ಲ ಎಣಿಸತ್ತೆ. ಬಿಟ್ರೆ ಜನರು ಹೇಳ್ತಾರೆ ಬಿಟ್ರೆ ಯಾವುದೇ ರೀತಿಯ ಅನಾನುಕೂಲತೆಗಳಿಲ್ಲ, ಅನುಕೂಲತೆಗಳಿದಾವೆ. ಆದ್ರೆ ಅದರಲ್ಲಿ ಮತ್ತೊಂದು ಹೇಳ್ಬೇಕು ಅಂದ್ರೆ, ನಾವ್ ಯಾವಾಗ್ಲೂ ಹಿಂದೂ ಧರ್ಮ ನಂಬ್ಕೊಂಡು ಬಂದವರು, ಹಿಂದೂ ಧರ್ಮವನ್ನು ಪಾಲಿಸ್ಕೊಂಡು ಬಂದವರು. ಆ ಧರ್ಮದ ಮಹಾತ್ಮೆ ನಾವು ಬೇರೆ ಊರಿಗೆ ಹೋದಾಗ ನೋಡ್ಬೇಕು.
ನಾನು ಯಾರು ಅಂತ ಹೇಳಿ ನನ್ನ ಊರಿನ ನಮ್ಗೆಲ್ಲ ಗುರುತು ಹೇಳಿದ್ದಾರೆ. ನನಗೊಂದು ಏನೋ ಬೆಲೆ ಇದೆ, ನನ್ಗೆ ಗೊತ್ತಿದ್ದವರಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅದು ಊರಲ್ಲಿ, ನಮ್ಗೆ ಗೊತ್ತಿಲ್ಲ ಜನ, ಅದು ಖಾಲಿ ನಾನು ನಡ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳಿ ನನಗೆ ಬಂದು ಸಹಾಯ ಮಾಡೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ. ನನಗೆ ಅದ್ರದ್ದು ಬಗ್ಗೆ ಹೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಕೆಲವೊಂದು ದಿವಸ ನಮ್ಗೆ ಇಂಥ ಪರಿಸ್ಥಿತಿ ಇತ್ತು ಅಂದ್ರೆ ನಾವು ದೇವರು ಅಂತ ಹೇಳ್ತೇವೆ, ದೇವರನ್ನು ನೋಡಿದವರಿದ್ದಾರೆ ಕೇಳ್ತೇವೆ. ದೇವರಲ್ಲ ಅಂದ್ರೂ ದೇವರು ಕಳಿಸಿದ ಜನ ಇರ್ತಾರೆ ಅಲ್ಲಿ ನಮ್ಗೆ. ಖಂಡಿತ. ಯಾವುದೋ ಊರಲ್ಲಿ ನಮ್ಮ ಹತ್ರ ಸಂಬಂಧಿಕಲ್ಲ, ನಮ್ಮ ಜಾತಿಯವರಲ್ಲ, ನಮ್ಗೆ ಗುರ್ತದವರಲ್ಲ, ನಮ್ಗೆ ಅವ್ರಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಯಾರೋ ಸಿಗ್ತಾರೆ ರಸ್ತೆ ಮೇಲೆ. ಇಷ್ಟು ಸಾವಿರಗಟ್ಟಲೆ ಉದಾಹರಣೆ ಇದೆ, 100 ಗಟ್ಟಲೆ ಉದಾಹರಣೆ ಇದೆ. ನಾವು ಧರ್ಮಸ್ಥಳಕ್ಕೆ ಹೋದಾಗ್ಲೂ ಹಾಗೆ ನಮ್ಗೆ ಒಂದ್ ಕಡೆಯಲ್ಲಿ ಕುಳಿಸ್ಕೊಂಡು ಕಾಲು ಎಲ್ಲ ಒತ್ತಿ ನಮ್ಗೆ ಏನಾಗುದಿಲ್ಲ ಹೆದರ್ಬೇಡಿ ನೀವು ಅಂತೇಳಿ ಶಿಯಾಳ ಕೊಡೋದು. ಶಿಯಾಳ ಅಂದ್ರೆ ಖಾಲಿ ಶಿಯಾಳದ ಬೆಲೆ ಅಲ್ಲ, ಅವ್ರು ತೋರಿಸಿದ್ದು ಪ್ರೀತಿ ನಮ್ಗೆ, ಅದು ನಮಗ್ ಮತ್ತೊಂಥರ ಶಕ್ತಿ ಸಿಗ್ತದೆ. ನಾನು ತಿರುಪತಿ ಹೋಗೋದಾಗ ಅನುಭವ ಹೇಳಲೇಬೇಕು. ನಾನು ಆಕ್ಚುಲಿ ಹೊರಡೋರು ಇಬ್ರು, ನಾವು ಇಲ್ಲಿಂದ ಭಟ್ಕಳದಿಂದ, ನಾನು ಮತ್ತೊಬ್ಬ ನರಸಿಂಹ ಅಂತ ಹೇಳಿದ್ರು, ಅವ್ರಿಬ್ರು ಹೊರಟಿದ್ರು. ಅವ್ರು ಸ್ವಲ್ಪ ಏಜ್ಡ್, 55-58 ವರ್ಷ. ಅವ್ರಿಗೆ ಕಾಲು ನೋವಾಯ್ತು ಪಾಪ. ಅವ್ರಿಗೆ ಕಾಲು ನೋವಾದಾಗ ಅವ್ರಿಗೆ ನೀವು ಬಸ್ ಹತ್ಕೊಂಡು ಹೋಗಿ ಅಂತ ನಾನು, ಅವರು ನೀನು ಬಿಡುದಿಲ್ಲ, ನಾನು ಏನಾದ್ರೂ ನೀನು ಒಟ್ಟಿಗೆ ಬರ್ತೇನೆ ಅಂದ್ರೆ ಬೇಡ, ನನ್ಗೇನು ಹೆದರಿಕೆ ಇಲ್ಲ ಒಬ್ನಿಗೆ, ನಾನು ಮೆಂಟಲ್ ತುಂಬಾ ಸ್ಟ್ರಾಂಗ್ ಇತ್ತು ನಾನು, ಧೈರ್ಯದಲ್ಲಿ ಹೋಗುದೇ ಅಂತ ಹೇಳಿ ಅವ್ರೊಂದು ಬಸ್ ಹಚ್ಚಿ ಕಳಿಸಿ ನಾನು ಒಬ್ನೇ ಹೋದೆ. ತಿಪ್ಟೂರಲ್ಲಿ ನನ್ಗೆ ಒಬ್ಬನು ಸಿಕ್ದ, ಚಿಕ್ಕನಾಯಕನಹಳ್ಳಿ ಅವರು, ವೇಣುಗೋಪಾಲ್ ಅಂತೇಳಿ. ಅವ್ನು ನಾನು ನಡ್ಕೊಂಡು ಹೋಗ್ತಿರುವಾಗಾದ್ರೆ ಅವನು ಎಲ್ಲೋ ಊರಲ್ಲಿ ತಿರುಗಾಡೋನು, ನನ್ನ ನೋಡಿ ನನ್ನೊಟ್ಟಿಗೆ ಗಾಡಿಯಲ್ಲಿ ಬಂದು ಒಂದು ಕಡೆ ಕುಳಿಸಿ ಕಬ್ಬಿನ ಹಾಲು 2-3 ಗ್ಲಾಸ್ ಕೊಟ್ಟು, ಅದ್ರ ನಂತರ ನನಗೆ ತಿಪ್ಟೂರ್ ತನಕ ತಂದು ಬಂದು ಮುಟ್ಟೋ ತನಕ ನಾನು ಅಲ್ಲಿ ನಿಂತ್ಕೊಂಡು, ನಂತರ ಅಲ್ಲಿಂದ ನನಗೆ KB ಕ್ರಾಸ್ ಅಂತೇಳಿ ರಾತ್ರಿ ಸ್ಟಾಪ್ ಮಾಡೋದಿತ್ತು. ನಾನು KB ಕ್ರಾಸ್ ಅಂದ್ರೆ ಖಾಲಿ ಜಂಕ್ಷನ್, ಅಲ್ಲಿ ಏನೂ ಇಲ್ಲ, ಲಾಡ್ಜ್ ಒಂದಿತ್ತು, ಹೋಟೆಲ್ ಗಿಟೆಲ್ ಏನಲ್ಲ. ಮತ್ತೆ ನಾವು ಪ್ಯೂರ್ ವೆಜ್. ತಿಪ್ಟೂರ್ ನಂತರ ನಾನು ತಿಪ್ಟೂರ್ ಹಿಂದೆ ಸಿಕ್ದವ್ ನಾನು. ತಿಪ್ಟೂರ್ ನಂತರ ಒಂದು 20 ಕಿಲೋಮೀಟರ್ ಮುಂದೆ ನನಗೆ KB ಕ್ರಾಸ್ ಅಂತ ಹೇಳಿತ್ತು, ನಾನು ಅಲ್ಲಿ ಉಳಿಯುದು ನನ್ನ ಪ್ಲಾನ್ ಪ್ರಕಾರ. ಅವನು ಮನೆಗೆ ಹೋಗಿ ನಿಮ್ಗೆ ಏನಾದ್ರು ತಗೊಂಡ್ ಬರ್ತೇನೆ ಅಂತ ಹೇಳ್ದ ತಿನ್ಲಿಕ್ಕೆ. ಎಲ್ಲಾರಿ ನಾನು ತಿನ್ನೋದಿಲ್ಲ, ಬೇಡ, ಏನೇನು ತೊಂದ್ರೆ ಇಲ್ಲ, ಎಲ್ಲಾರಿ ನಾನು ನಿಮ್ಗೆ ಮೊಸರನ್ನ ಮಾಡ್ಕೊಂಡು ಬರ್ತೇನೆ ನಿಮ್ಗೆ. ಆಯ್ತು ಅಂತ ಹೇಳ್ದ. ಅವ್ನು ಮನೆಗೆ ಹೋಗಿ ಅಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ KB ಕ್ರಾಸ್ ಇಂದ. ಅಲ್ಲಿ ಹೋಗಿ ಅವನೇ ಸ್ವತಃ ಮೊಸರನ್ನ ಮಾಡ್ಕೊಂಡು ಒಂದು ಬಾಟ್ಲಲ್ಲಿ ಮಜ್ಜಿಗೆ ತಗೊಂಡು ಬಂದು ರಾತ್ರಿ ನನಗೆ ಒಂದು 8 ಗಂಟೆ ಅಲ್ಲಿ KB ಕ್ರಾಸ್ ಅಲ್ಲಿ ಕಾಯ್ತಾ ನಿಂತ್ಕೊಂಡು ನನ್ಗೆ ಅವ್ನು ಕೊಟ್ಟು ಹೋದ. ಅವನು ನನಗೆ ಹೇಳಿದ್ದು, ನಿಮ್ಮನ್ನು ನೋಡಿದ್ರೆ ನನ್ಗೆ ವೆಂಕಟೇಶ ಸ್ವಾಮಿ ನೋಡ್ದಂಗೆ ಆಗ್ತದೆ, ನೀವೇ ನಮ್ಮ ದೇವರು ಅಂದ. ನಾನು ದೇವರಲ್ಲ, ನನಗೆ ನೀನ್ ದೇವರು. ಆ ದಿವಸದ ಮಹಾತ್ಮೆ ಯಾಕೆ ಹೇಳ್ತೇನೆ, ಆ ದಿವಸ ಅವನು ಕೊಡ್ಲಿಲ್ಲ ಆದ್ರೆ ಆ ಊರಲ್ಲಿ ನನ್ಗೆ ಏನೂ ಇಲ್ಲ. ಅಲ್ಲಿ ಪ್ಯೂರ್ ವೆಜ್ ಹೋಟೆಲ್ ಇಲ್ಲ, ರೋಡ್ ಸೈಡ್ ನಾವು ಗಾಡಿ ಮೇಲೆ ತಿಂತೇವಲ್ಲ ಆ ತರ ಹೋಟೆಲ್ ಇತ್ತು. ನನಗೆ ಅದ್ರಲ್ಲಿ ಸ್ವಲ್ಪ ತಿನ್ಲಿಕ್ಕೆ ಮನ್ಸಿರುವುದಿಲ್ಲ ಯಾವಾಗ್ಲೂ. ಅವನ್ ತಂದು ಕೊಟ್ಲಿಲ್ಲ ಅಂದ್ರೆ ನನ್ ರಾತ್ರಿ ಉಪವಾಸ. ನನಗೆ ರಾತ್ರಿ ಉಪವಾಸ ಆದ್ರೆ ತೊಂದ್ರೆ ಇಲ್ಲ, ರಾತ್ರಿ ಏನ್ ಕಳಿಬೋದು, ಬೆಳಿಗ್ಗೆ ಮತ್ತೆ ನಡಿಲಿಕ್ಕೆ ನಾವು ಹತ್ರ ತಾಕತ್ತಿಲ್ಲ. ಅದು ಅವನೀಗ ಅಂದ್ರೆ ನಾವಾದ್ರೆ ಒಂದು ಅರ್ಧ ಇಲ್ಲಿ ನಡ್ಕೊಂಡು ಹೋಗ್ತೇವೆ, ನಮ್ಮ ಊರಲ್ಲೇ ನೋಡ್ತಾರೆ ಸುಮಾರು ಜನ ಹೋಗ್ತಾರೆ. ನಾವು ಒಬ್ಬರನ್ನೊಂದು 5 ಮಿನಿಟ್ ನಿಂತ್ಕೊಂಡು ಅವನದ್ದು ಮಾತಾಡ್ಸ್ಕೊಂಡು ಹೋಗೋಷ್ಟು ನಮ್ಗೆ ಪುರ್ಸತ್ತಿಲ್ಲ. ಅವ್ನು ನನಗಾಗಿ ಒಂದು ದಿವಸ ಇಡೀ ಹೊತ್ತು ಬಿಟ್ಟು ನನಗೆ ಅವನ ಅನ್ನ ತಂದು ಕೊಟ್ಟಿದ್ದು ಇವತ್ತಿನ ತನಕ ನನ್ಗೆ ನೆನಪಿದೆ. ಅದು ಅಂದ್ರೆ ಇವತ್ತಲ್ಲ, ಈಗಲೂ ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಪಾಪ. ಅವ್ರು ಕೈಯಮ್ಮೂ ಫೋನ್ ಮಾಡ್ತಾರೆ. ಅವ್ರು ಹೇಳೋದು ನಮ್ಗೆ ಗುರುಗಳೇ ನೀವೇ ನಮ್ಮ ಸ್ವಾಮಿಯರ್ರಿ ಅಂತಾರ. ನಾವ್ ಯಾರು ಅಲ್ಲ, ಅವ್ರು ನಮಗೆ ಸ್ವಾಮಿಯರು, ನಮ್ಮನ್ನ ರಕ್ಷಣೆ ಮಾಡಿದವರು ಅವರು. ನಾನು ಯಾಕೆ ಇದನ್ನ ಹೇಳ್ಕೊಂಡ್ರೆ ಇದು ಹಿಂದೂ ಧರ್ಮದಲ್ಲಿ ಇದ್ದದ್ದು. ನಮ್ಮ ಪ್ರತಿಯೊಬ್ಬರು ಯಾತ್ರೆಗೆ ಹೋಗ್ತಾರೆ. ಮತ್ತೆ ಅದ್ರಲ್ಲಿ ತಿಪ್ಟೂರಲ್ಲಿ ಮಧ್ಯ 2-3 ಕಡೆಗೂ ಹಾಗೆ ರಸ್ತೆ ಮೇಲೆ ಹೋಗುವಾಗ ಅಂಗಡಿಯವ್ರು ಕರೆದು ಬನ್ರಿ, ಬಾಳೆಹಣ್ಣು ತಿನ್ರಿ, ಕೋಲ್ಡ್ ಕುಡೀರಿ, ಎಲ್ಲಿ ಹೋಗ್ತಿರ್ರಿ ಬಿಸಿಲಿ. ಕೋಲಾರದಲ್ಲೂ ಹಾಗೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಒಬ್ಬನು ಕರೆದು ಬಿಟ್ಟು 2:30ಗೆ ಬಿಸಿಲಲ್ಲಿ ಹೋಗ್ಬೇಡ್ರಿ, ಕೂತ್ಕೊಳ್ರಿ ನೀವು, ನಾನ್ ನಿಮ್ಗೆ ಆರಾಮ್ ಹೋಗ್ತೀರಿ ನೀವು. ಇದೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಅವನಿಗೆ ನನ್ಗಿರೋ ಸಂಬಂಧ ಅಂದ್ರೆ ಧರ್ಮ ಮಾತ್ರ. ನನಗೆ ಮತ್ತೆ ಅವನಿಗೆ ಸಂಬಂಧ, ಅವನ ಹಿಂದೂ ಧರ್ಮನೂ ನಾನು ಹಿಂದೂ ಧರ್ಮ. ಅದು ನಾನು ತುಂಬಾ ಸಲ ಫೀಲ್ ಮಾಡ್ತೇನೆ. ಜಾತಿ ಗೀತಿಗಳೆಲ್ಲ ಬಿಟ್ಟಾಕ್ಬಿಡ್ಬೇಕು, ಧರ್ಮ ಅವನು ರಕ್ಷಣೆ ಮಾಡಿ. ಅವನು ಹೇಳ್ದ ನಾನು ಏನೋ ತಂದು ಕೊಡ್ತೇನೆ ಅಂದಾಗ ಬ್ಯಾಡ್ರಿ ಅಂದ. ನಾನು ಇಲ್ರಿ ನಾವು ಗೌಡ್ರಿ ಅಂದ. ನನ್ಗೆ ಅವಾಗ ಹಾಗಿಲ್ಲ ರೀ, ನಮ್ ಜಾತಿ ಪ್ರಶ್ನೆ ಇಲ್ಲ ಮಾರ್ರೆ, ಜಾತಿಗಾಗಿ ಎಲ್ಲ ಹೇಳಿದ್ದು. ನಾನು ಹೆಚ್ಚಿಂದೆಲ್ಲ ಐಟಮ್ ತಿನ್ನುವುದಿಲ್ಲ ಕೆಲವೊಂದು, ಅದು ನಮ್ಗೆ ಅಂದ್ರೆ ತಿಂದ ಅಭ್ಯಾಸ ಇಲ್ಲ ನಮ್ಗೆ. ಅಲ್ಲಿ ಫುಡ್ ಕೂಡ ಅಲ್ಲಿದು ಇಡ್ಲಿ, ಅಲ್ಲಿದು ನಮ್ಗೆ ಅದು ಈಚೆದಕ್ಕೆ ಸೆಟ್ ಆಗ್ಲಿಲ್ಲ. ಅಷ್ಟೇ ಬಿಟ್ರೆ ಜಾತಿ ಪ್ರಶ್ನೆ ಇಲ್ಲ ಆಗಿತ್ತು. ಅದಕ್ಕೆ ಅವನು ಇಲ್ಲ ರೀ ಮೊಸರನ್ನೇ ಮಾಡ್ಕೊಂಡು ಬರ್ತೇನೆ ನಿಮ್ಗೆ ಅಂತೇಳಿ ಮೊಸರನ್ನ ಮಾಡ್ಕೊಂಡು ಬಂದ ಪಾಪ. ಬಾರಿ ಖುಷಿ. ಜಾತಿ ಅನ್ನುವಂಥದ್ದು ಅದ್ರಲ್ಲಿ ಸನಾತನ ಹಿಂದೂಗಳು ನಾವೆಲ್ಲ ಒಂದೇ. ಈ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಪವಿತ್ರ ಧರ್ಮ ಇದು ಅಂತ ಹೇಳ್ಬಹುದು. ಹೌದು.
ಅಲ್ವಾ? ಹೌದಪ್ಪ. ಧರ್ಮೋ ರಕ್ಷತಿ ರಕ್ಷಿತ. ಅದೇ ನಾನು ಯಾಕೆ ಹೇಳಿದೆ, ನಮ್ಮ ಧರ್ಮ ನಮ್ಮ ದೇಶದಲ್ಲಿ ಉಳಿಬೇಕು. ಉಳಿದ್ರೆ ನಮ್ಗೆ ಇಂಥದ್ದೆಲ್ಲ ಅನುಕೂಲಗಳು, ನಾನು ಯಾವುದೇ ಊರಿಗೆ ಹೋದ್ರೆ ನಾನು ಪರಕಿ ಅಂತ ಅನ್ಸೋದಿಲ್ಲ. ನನ್ನ ಊರಿನಲ್ಲಿ ಬೇರೆ ಎಲ್ಲೇ ಹೋಗಿ ನೀವು ಅಲ್ಲಿ ನಮ್ಮ ಜನ ಇದ್ದಾರೆ ಅಂದ್ರೆ, ನಮ್ಮ ಧರ್ಮದವರು ಇದ್ದಾರೆ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ಅವರು. ಇದನ್ನ ನಾವು ನೋಡ್ಕೊಳ್ಬೇಕು ಯಾವಾಗ್ಲೂ. ಖಂಡಿತ. ಈ ಪಾದಯಾತ್ರೆ ಮಾಡ್ಬೇಕಾದ್ರೆ ಒಟ್ಟಾರೆ ತಯಾರಿಗಳೇನು, ಅವು ಯಾವ್ಯಾವುದು? ನಿಮ್ಮಿಂದ ಯಾರಾದ್ರೂ ಪ್ರೇರಣೆಯಾಗಿ ಯಾರಾದ್ರೂ ಪಾದಯಾತ್ರೆ ಮಾಡುವವರಿಗೆ ಇದು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪ್ರಶ್ನೆಯನ್ನ ತಮಗೆ ಕೇಳ್ತಾ ಇದ್ದೇನೆ. ಅದಕ್ಕೆ ತಯಾರಿ ಅಂದ್ರೆ ನಾವ್ ಏನ್ ತಯಾರಿ ಮಾಡ್ತಿದ್ವಿ ಅಂದ್ರೆ, ಫಸ್ಟ್ಗೆ ನಾವು ಧರ್ಮಸ್ಥಳ, ಗೋವಾ, ಕೊಲ್ಲೂರಿಗೆ ಎಲ್ಲ ಹೋಗುವಾಗ ಫಸ್ಟ್ ನಾವು ಭಟ್ಕಳದಿಂದಲೇ ಕಾರ್ ತಕೊಂಡು ನಾವು ಕಾರಲ್ಲಿ ಕಿಲೋಮೀಟರ್ 0 ಮಾಡಿಕೊಂಡು ನಾವು ಒಂದು ಹೊತ್ತಿಗೆ ಅಂದ್ರೆ ಬೆಳಿಗ್ಗೆ ಹೊರಟ್ರೆ ಮಧ್ಯಾಹ್ನದೊಳಗೆ ಎಲ್ಲಿ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ದೂರಕ್ಕೆ ಎಲ್ಲಿ ಹೋಗಿ ಮುಟ್ತೇವೆ. ಅಲ್ಲಿ ನಮ್ಗೆ ಉಳಿಲಿಕ್ಕೆ ಏನು ವ್ಯವಸ್ಥೆ ಆಗ್ಬಹುದು ಅಂದ್ರೆ, ನಮ್ ದೇವಸ್ಥಾನಗಳು ಅಥವಾ ನಮ್ಗೆ ಪರಿಚಯದವರು ಯಾರಾದ್ರೂ ಇದ್ರೆ ಒಂದು 25, 28, 22 ಕಿಲೋಮೀಟರ್ ರೇಂಜ್ ಅಲ್ಲಿ ಹುಡುಕಿ ನಾವು ಅವ್ರ ಮನೆಗೆ ಹೋಗಿ ಹೇಳ್ಕೊಂಡು, ನಾವು ಇವತ್ತು ನಾಡ್ದು ಬರ್ತೇವೆ, ಇಂಥ ತಾರೀಕಿಗೆ ನಿಮ್ಮಲ್ಲಿ ಉಳಿತೇವೆ ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಿದ್ರು. ನಂತರ ಅಲ್ಲಿಂದ ಮತ್ತೆ 0 ಮಾಡ್ಕೊಂಡು ರಾತ್ರಿ ನಾವೆಲ್ಲಿ ಹೋಗ್ಬೇಕು, ಒಂದು 20-22 ಕಿಲೋಮೀಟರ್ ದೂರಕ್ಕೆ ಎಲ್ಲಿದೆ ಅಂದ್ರೆ, ಎಕ್ಸಾಂಪಲ್ ಭಟ್ಕಳದಿಂದ ಹೊರಟಾಗ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಮಧ್ಯಾಹ್ನ ನಾವು ಉಪ್ಪಂದದಲ್ಲಿ ಉಳಿದ್ರು. ಉಪ್ಪಂದ ದೇವಸ್ಥಾನದಲ್ಲಿ ಅವ್ರಿಗೆ ಅಲ್ಲಿ ಯಾರಿಗೆ ಹೇಳಿದ್ರೆ ಗೊತ್ತಾಗತ್ತೆ ಅಂದ್ರೆ ಅವ್ರಿಗೆ ಒಬ್ಬರೇ ಮಾತಾಡಿಸಿ ನಾವು ಬರ್ತಾ ಇದ್ದೇವೆ, ಊಟಕ್ಕೆ ಆಗ್ಬೇಕು ನಮ್ಗೆ, ನಾವು ಮಲಗಲಿಕ್ಕೆ ಇರ್ತೇವೆ ಮಧ್ಯಾಹ್ನ, ಹೀಗೆ ಹೇಳ್ಕೊಂಡು ಹೋಗ್ತಿದ್ರು. ರಾತ್ರಿ ನಾವು ಹೆಮ್ಮಾಡಿ ಅಂತ ಹೇಳಿ ಮುಟ್ಟಿದ್ರು, ಅಲ್ಲಿ ಒಂದು ಕಾಶಿ ಮಠ ಇತ್ತು, ಅಲ್ಲಿ ಅವ್ರಿಗೆ ನಾವು ಹೋಗಿ ಹೇಳಿದ್ರು. ಹೀಗೆ ನೆಕ್ಸ್ಟ್ ಡೇ ಕೋಟ ಆಯ್ತು, ನೆಕ್ಸ್ಟ್ ಬ್ರಹ್ಮಾವರ ಇದ್ರು, ನಾವು ನೆಕ್ಸ್ಟ್ ಕಾರ್ಕಳದಲ್ಲಿದ್ರು, ಅವರನ್ನೆಲ್ಲ ನಾವು ಹೇಳ್ಕೊಂಡು ಬರ್ತಿದ್ರು. ಒಂದ್ಸಲ 8ನೇ ತಾರೀಕಿಗೆ ಇಲ್ಲಿ ಬರ್ತೇವೆ, 9ನೇ ತಾರೀಕಿಗೆ ಇಲ್ಲಿ ಬರ್ತೇವೆ, 10ನೇ ತಾರೀಕು ಮಧ್ಯಾಹ್ನ ಬರ್ತೇವೆ, ನಾವು ಸ್ನಾನ ಮಾಡ್ಲಿಕ್ಕೆ ಬರ್ತೇವೆ. ನಾವಂದ್ರೆ ಎಲ್ಲೂ ಪಾದಯಾತ್ರೆ ಹೋದಾಗ ನಮ್ಮ ಪದ್ಧತಿ ಬಿಡ್ಲಿಲ್ಲ. ನಾವು ಎಲ್ಲಿ ಹೋದ್ರು ನಾವು ಸ್ನಾನ ಮಾಡ್ಕೊಂಡೇ ಪಾದಯಾತ್ರೆ ಹೋಗ್ತಿದ್ದು. ನಮ್ಮ ಸಂಧ್ಯಾ ವಂದನೆ ಮಾಡುವಂಥದ್ದು, ನಾವು ಜಪ ಮಾಡುವಂಥದ್ದು, ಅದು ಯಾವುದು ಕಡಿಮೆ ಮಾಡ್ಲಿಲ್ಲ. ದೇವ್ರ ಇದರಲ್ಲಿ ನಮ್ಗೆ ಎಲ್ಲ ಅದಕ್ಕೆ ಅನುಕೂಲವಾಯ್ತು. ನಾವೆಲ್ಲ ಊರಿ ನಾನು ತಿರುಪತಿ ಹೋಗುವಾಗ ನನ್ನವ್ರು ಯಾರು ಇಲ್ದಿದ್ರು, ಇದಕ್ಕೆ ಯಾವುದಕ್ಕೂ ನಂಗೆ ತೊಂದರೆ ಆಗಲಿಲ್ಲ. ಎಲ್ಲೂ ದಿವಸ ನಮ್ಮ ಸ್ನಾನ ಮಾಡಿದೆ. ನಾವು ಆಕ್ಚುಲಿ ನಮ್ಮ ಧರ್ಮ, ನಾವು ಸ್ನಾನ ಮಾಡಿದ್ರೆ ಊಟ ಮಾಡೋದಿಲ್ಲ. ನಾವು ಊಟ ಮಾಡ್ಬೇಕಂತ ಹೇಳಿದ್ರೆ ಸ್ನಾನ ಮಾಡಿಯೇ ಮಾಡ್ಬೇಕು ನಾವು. ಅದಕ್ಕೂ ನನಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಯ್ತು. ಈ ಪ್ಲಾನಿಂಗ್ ಅಂದ್ರೆ ನಾವು ಒಂದು ಪ್ಲಾನ್, ಈಗ 25 ಕಿಲೋಮೀಟರ್ದಲ್ಲಿ ಇಲ್ಲಿ ಹೋಗಿ ಮುಟ್ಟಬೇಕು. ಅವಾಗ ನಮ್ಗೆ ಏನಾಗ್ತದೆ, ಭಟ್ಕಳದಿಂದ ಹೊರಟ ನಂತರ ಒಂದು ತಾಸಿಗೆ ಸರಾಸರಿ 4 ಕಿಲೋಮೀಟರ್ ಹೋಗ್ಬೋದು. 5 ಕಿಲೋಮೀಟರ್ ಸ್ಟ್ರಾಂಗ್ ಇದ್ದವ್ರು ಹೋಗ್ಬೋದು. ನಾವು 4 ಕಿಲೋಮೀಟರ್ ಹಿಡಿತಿದ್ವಿ. ಅಂದ್ರೆ 20ರಿಂದ 24 ಕಿಲೋಮೀಟರ್ ಅಂದ್ರೆ 6 ತಾಸು ಆಗ್ತದೆ. ಇಲ್ಲಿ ನಾವು ಬೆಳಿಗ್ಗೆ 6 ಗಂಟೆ ಹೊರಟ್ರೆ ಅಲ್ಲಿ 11-11ವರೆಗೆ ಹೋಗಿ ಮುಟ್ತೇವೆ. ಅವಾಗ ಅಂದ್ರೆ ಅಲ್ಲಿ ಹೋದಾಗ ನಮ್ಗೆಲ್ಲ ರೆಡಿ ಇರ್ತದೆ. ಆ ಊರಲ್ಲಿ ನಾವು ಹೋಗಿ ಮುಟ್ಟಿದ್ರೆ ಸಾಕು. ಅವು ನಮ್ಗೆ ಊಟಕ್ಕೋ ಅಥವಾ ನಮ್ಗೆ ಏನಾದ್ರು ಆರಾಮ ಇಲ್ದಿದ್ರೆ ಮಲಗ್ಲಿಕ್ಕೆ ಎಲ್ಲ ಇಲ್ದಿದ್ರೆ ಏನಾಗ್ತದೆ, ನಾವು ಅಲ್ಲಿ ಹೋಗಿ ಹುಡ್ಕೊಳ್ಬೇಕಾಗ್ತದೆ. ಆಲ್ರೆಡಿ ನಾವು ಸುಸ್ತಾಗಿರ್ತೇವೆ. ಮತ್ತು ಹುಡುಕುದಂದ್ರೆ ಪೇಷನ್ಸ್ ಇರೋದಿಲ್ಲ. ಮತ್ತೆ ಈ ಯಾತ್ರೆಯಲ್ಲಿ ಹೇಗಂದ್ರೆ ನಮ್ ಡೆಸ್ಟಿನೇಷನ್ ಕ್ಲೀನ್ ಆಗಿ ಗೊತ್ತಿದ್ರೆ, ನಾನು ಲಾಸ್ಟ್ ಹೇಳಿದೆ ಒಂದು ಅರ್ಧ ಕಿಲೋಮೀಟರ್ ಇದೆ ಅಣ್ಣ, ಅರ್ಧ ಕಿಲೋಮೀಟರ್ ಪಾಸ್ ಆದ್ರೆ ನಮ್ ನಂತರ ರಿಲ್ಯಾಕ್ಸ್, ಅದು ಒಂದು ಕಾನ್ಫಿಡೆನ್ಸ್ ಸಿಗ್ತದೆ. ಲಾಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ಬೇಕಾದ್ರೆ ಏನಿಲ್ಲ, ಒಂದು 2 ಕಿಲೋಮೀಟರ್ ಹೋಗುವ ಕಡೆಗೆ ನಮ್ದೇ ನಿಲ್ಲಿಗೆ ಬರ್ತದೆ, ಅದೊಂದು ಧೈರ್ಯ ಸಿಗ್ತದೆ ನಮ್ಗೆ. ಈ ರೀತಿಯಲ್ಲಿ ಹೋಗ್ತಿದ್ರು ನಾವು. ಕೊಲ್ಲೂರಿಗೆ ಹೋದಾಗ್ಲೂ ಹಾಗೆ ಮಾಡಿದ್ರು ನಾವು, ಗೋವಾ ಹೋಗುವಾಗ್ಲೂ ಹಾಗೆ ಮಾಡಿದ್ರು. ಅದು ತಿರುಪತಿ ಹೋಗುವಾಗ ಮಾತ್ರ ನಾವು ಕಾರ್ ತಗೊಂಡು ಒಂದ್ಸಲ ಸರ್ವೆಗೆ ಹೋಗಿರ್ಲಿಲ್ಲ. ನಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಗೂಗಲ್ ಅಲ್ಲಿ ಒಂದು 20-22 ಕಿಲೋಮೀಟರ್ಗೆ ಒಂದೊಂದು ಯಾವ್ದೇ ದೂರ ಬರ್ತದೆ ಅದನ್ನೆಲ್ಲ ಒಂದು ಪ್ಲಾನ್ ಮಾಡಿ ನಾನೇ ಬರ್ಕೊಂಡು ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅದೇ ಪ್ಲಾನ್ ಪ್ರಕಾರ ಆಯ್ತು. ಒಂದು ದಿವಸ ಒಂದು ಊರಿಗೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ. ಒಂದು 10 ಕಿಲೋಮೀಟರ್ ಹಿಂದೆ ಉಳಿದೆ ನಾನು. ನೆಕ್ಸ್ಟ್ ಆ 10 ಕಿಲೋಮೀಟರ್ನ ಒಂದು 2 ದಿವಸದ ನಂತರದ್ದು ಯಾತ್ರೆಯಲ್ಲಿ ಅದನ್ನು ಪಿಕಪ್ ಮಾಡಿದೆ. ಆದ್ರೆ ನಂತರ ನಾನು ಮುಟ್ಟಿದ್ದೆಲ್ಲ ಪ್ಲಾನ್ ಪ್ರಕಾರ 24ಕ್ಕೆ ಹೊರಟಿದ್ದು, 25ಕ್ಕೆ ಎಲ್ಲಿ ಮುಟ್ಟಬೇಕು, 26ಕ್ಕೆ ಎಲ್ಲಿ ಮುಟ್ಟಬೇಕು, 28ಕ್ಕೆ ಎಲ್ಲಿ ಮುಟ್ಟಬೇಕು, ಯಾಕೆ ಪ್ಲಾನಿಂಗ್ ಇತ್ತು ಅದೇ ಪ್ಲಾನಿಂಗ್ ಪ್ರಕಾರ ಹೋಗಿದ್ದು. ಯಾವ್ದಂದ್ರೆ ಮತ್ತೆ ಅದರಲ್ಲಿ ತಯಾರಿ ಏನಂತ ಹೇಳಿದ್ರೆ, ನಿಮ್ಗೆ ಹುಚ್ಚಿರ್ಬೇಕು, ಖಾಲಿ ಮನ್ಸಿದ್ರೆ ಆಗ್ಲಿಲ್ಲ. ಅದ್ರದ್ದೊಂದು ಹುಚ್ಚಿರ್ಬೇಕು. ಹುಚ್ಚಿದ್ರೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ. ಕಷ್ಟ ಇಲ್ಲ, ಆಕ್ಚುಲಿ ಕಷ್ಟ ಯಾವುದೂ ಇಲ್ಲ. ನೀವು ನನ್ ನೋಡಿದ್ರೆ ಗೊತ್ತಾಗ ನಾನೇನು ಸ್ಟ್ರಾಂಗ್ ಮನುಷ್ಯ ಅಲ್ಲ. ಅದ್ರಲ್ಲೂ ನಂಗೆ ನಂದು ಹೆಲ್ತ್ ಕೂಡ, ನಂಗೆ ಶುಗರ್ ಕೂಡ ಇದೆ, ಹೆವಿ ಶುಗರ್ ಇದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಶುಗರ್ ಇದೆ, ನನಗೆ BP ಇದೆ, ನನ್ಗೆ ಹೆಲ್ತ್ ಇಲ್ಲ ಅನ್ನೋದೆಲ್ಲ ಸುಮ್ಮನೆ ಆಗೋದಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಮಾಡ್ತೇನೆ ಮನದಲ್ಲಿ ಒಂದು ಸ್ವಲ್ಪ ಮನಸ್ಸು ಮಾಡಿದ್ರೆ ಎಲ್ಲ ದೇವ್ರ ಅನುಕೂಲ ಮಾಡಿಕೊಡ್ತಾನೆ. ನಮ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ದೇವ್ರ ಅನುಕೂಲ ಮಾಡ್ತಾರೆ ನಮ್ಗೆ 100%. ನಾನು ನನ್ನ ಲೈಫಲ್ಲಿ ಇನ್ನುವರೆಗೂ ತಿರುಪತಿ ಹೋಗಿರ್ಲಿಲ್ಲ. ನನ್ನ 48 ವರ್ಷ ಇನ್ನುವರೆಗೂ ತಿರುಪತಿಗೆ ಹೋಗಿಲ್ಲ ನಾನು. ಮತ್ತು ಹೆಚ್ಚಿನ ಊರು ಶಿವಮೊಗ್ಗ ನಂತರದ್ದು ಯಾವುದೇ ಊರು, ತರೀಕೆರೆ, ಅರಸೀಕೆರೆ ಊರನ್ನ ಬೋರ್ಡ್ ನೋಡಿದ್ ಬಿಟ್ರೆ
ಬೆಂಗಳೂರು ಹೋಗ್ಬೇಕಿದ್ರೆ ನಾವು ಮಲಗಿದ ನಂತರ ಬಾಸ ಊರದು ಆ ಊರನ್ನು ಕೂಡ ನೋಡಿರ್ಲಿಲ್ಲ. ಯಾವುದು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಯಾವುದು ದಾಬಸ್ಪೇಟೆ ಆಗ್ಲಿ ಯಾವುದೇ ಊರನ್ನು ನೋಡಿದ್ದು ಊರಲ್ಲ ನಾವು. ಆಂಧ್ರ ಅಂತೂ ನೋಡ್ಲಿಲ್ಲ, ತಿರುಪತಿಗೆ ಹೋಗ್ಲೇ ಇಲ್ಲ. ನಾನು ಫೋಟೋ ಮಾತ್ರ ನೋಡಿ ತಿರುಪತಿದು. ಅಲ್ಲಿದು ಹೇಗೆ ಹೋಗ್ಬೇಕು ಎಕ್ಸ್ಪೀರಿಯನ್ಸ್ ಎಂಥದ್ದು ಇಲ್ಲ ನನ್ನ ಹತ್ರ, ಭಾಷೆನೂ ಬರುವುದಿಲ್ಲ. ಅದು ಹೋಗ್ಬೇಕು ಒಂದ್ಸಲ ಫಸ್ಟ್ ಟೈಮ್ ಲೈಫಲ್ಲಿ. ಅದೊಂದು ಹುಚ್ಚಿದ್ರೆ ದೇವ್ರು ನಿಶ್ಚಿತ ಹೋಗ್ತಾನೆ. ಜನರದ ಅನುಕೂಲ ಇದೆ. ನಾವು ಯಾವುದೇ ಊರಿಗೆ ಹೋದಾಗ, ನಮ್ಮೂರು ಬೇರೆ ಯಾರೋ ಊರಿಗೆ ಹೋದಾಗ ನಾನು ಅಲ್ಲಿ ಊಟಕ್ಕೆ ಲಾಡ್ಜಿಗೆ ತಿರುಪತಿ ಹೋಗುವಾಗಲೂ ಹಾಗೆ ನನ್ಗೆ ಯಾವ ಲಾಡ್ಜ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಒಂದು ಲಾಡ್ಜಲ್ಲಿ ನಿಂತ್ಕೊಂಡೆ ಆ ಊಟಕ್ಕೆ ಎಲ್ಲಿ ಉಂಟಣ ನಿಮ್ಗೆ ನೋಡ್ರಿ ಗುರುಗಳೇ ನಾನು ಹೇಳ್ತೇನೆ ಒಳ್ಳೆ ಊಟ ಹೇಳ್ತೇನೆ ವೆಜ್. ಅವರೇ ಪಾಪ ಹೆಲ್ಪ್ ಮಾಡ್ತಿದ್ರು. ಹೆಚ್ಚಿನವರು ದುಡ್ಡು ತಗೊಳ್ದಿಲ್ಲ ಆಗಿದ್ರು. ನಾನು ಎಲ್ಲ ಮಾರ್ರೆ ನಾವು ಅದಕ್ಕೆಲ್ಲ ಬಂದವರಲ್ಲ ಮಾರ್ರೆ, ನೀವು ನಮ್ಗೆ ನಾವು ಆರಾಮಾಗಿದ್ದೇವೆ ಮಾರ್ರೆ ಅಂತ. ಒಂದು ಉದಾಹರಣೆ ಹೇಳ್ತೇನೆ. ತಿಪ್ಟೂರಲ್ಲಿ ಮಧ್ಯಾಹ್ನ ಊಟಕ್ಕೆ ನಂಗೆ ಲೇಟ್ ಆಯ್ತು, 2:30 ಆಗೋಯ್ತು. ತಿಪ್ಟೂರ್ ದಾಟ್ ಹೋಟೆಲ್ ಇತ್ತದು. ಆಕ್ಚುಲಿ ನಂಗೆ ಹೇಳಿದ್ರು ಅವರು ತಿಪ್ಟೂರ್ ದಾಟ್ ಹೋಟೆಲ್ ಇದೆ ಅಂತ ಹೇಳಿ. ನಾನು ಮಧ್ಯೆ ಹೋಗುವಾಗ 1:30-2 ಗಂಟೆ ಒಬ್ರು ರಸ್ತೆಯಲ್ಲಿ ಅವ್ರು ಕರೆದ್ರು. ನನಗೆ ಸಣ್ಣ ಅಂಗಡಿಯವರು ಕರೆದ್ರು. ಅವರು ಒಳಗಿದ್ರು ಅಂಗಡಿಯಲ್ಲ, ಸಣ್ಣ ಗೂಡು ಅಂಗಡಿ. ಒಬ್ರು ಬಡ ಒಂದು ಕೋಲ್ಡ್ 2 ಹೊಡೆದು ಕೊಟ್ಟರು. ನನ್ ಕೂಡಲೇ ಇಲ್ರಿ ನಾನು ಕುಡಿದಿಲ್ಲ ಅಂತ. ಕುಡೀರಿ ನೀವು ಬಿಸ್ಲಿಲ್ಲ ಅಂದ್ರೆ ಕುಡ್ದೆ ನಾನು. ನನಗೆ ಬಿಸ್ಕಿಟು ಮತ್ತು ಬಾಳೆಹಣ್ಣು ಎಲ್ಲ ಕೊಟ್ಟರು. ನಾನು ಯಾಕೆ ಏನು ಹೇಳ್ದೆ ಅವರಿಗೆ, ಯಾರ್ರೀ ಕೊಡ್ತಾ ಇದ್ದವ್ರು ಅಂದೆ. ಒಬ್ರು ಸಾವುಕಾರ ಒಬ್ರು ಕೂತ್ಕೊಂಡಿದ್ರು, ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಹಾಕೊಂಡು, ಕಾಲಿಲ್ಲ ಪಾಪ ಅವ್ರಿಗೆ. ಅವರೇ ನೋಡ್ರಿ ಸಾವುಕಾರರು ಅಂದ್ರೆ ಅವ್ರು ಯಾರು ಅವ್ರು ನೋಡ್ರಿ. ಅವ್ರು ಎದ್ದು ಬಂದು ನಾವು ಸಾವುಕಾರ ಎಲ್ಲ ಏನಿಲ್ಲ ರೀ, ನಾವು ಸುಮ್ಮನೆ ಕೆಲ್ಸದವ್ರಿ ಅಂದ್ರು. ಅಲ್ಲ ನಾನು ಹೇಳಿ ನಿಮ್ದು ಹೆಸರು ಹೇಳಿ ಮಾರ್ರಿ, ನೀವು ಯಾರಂತ ಹೇಳಿ ಅಂದ್ರೆ, ಇಲ್ಲ ನಮ್ದು ಹೆಸರೆಲ್ಲ ಏನು ಬೇಡ ಅಂದ್ರು ಅವ್ರು. ನಾನು ಹೇಳಿದೆ ಅವ್ರ ಮಾತಿಗೆ ಬಂತು ಅದು ಯಾರಂದ್ರೆ, ನಾನು ಹೇಳಿದೆ ನಾನು ನನ್ನ ಊರಲ್ಲಿ ಮರ್ರೆ, ನಾನು ದೊಡ್ಡ ಸಾವುಕಾರ ಮರ್ರೆ ಆ ಲೆಕ್ಕದಲ್ಲಿ, ಏನು ಇಲ್ಲದವರಲ್ಲ. ನನ್ನಂತೂ ನೀವು ಪುಕ್ಕಟಿ ತಿನ್ಸಿದ್ದೀರಂದ್ರೆ ಅವ್ರೇನು. ನಾನೇನು ಹೇಳಿದೆ ಯಾರ್ರಿ ಅಂತ ಹೇಳಿದೆ, ನಾವೆಲ್ಲ ಬಡವ್ರಿ, ನಾವೆಲ್ಲ ಸಣ್ಣವ್ರಿ ಬಡವ್ರಿ ಅಂದ್ರೆ ಅವ್ನು. ನಾನು ಹೇಳಿದೆ ಬಡವ್ರಲ್ಲ ರೀ ನೀವು, ನಾನು ಊರಲ್ಲೇ ಸ್ವಲ್ಪ ಮಟ್ಟಿಗೆ ಸಾವುಕಾರ ಮಾರ್ರೆ, ನನಗೆ ನೀವು ಪುಕ್ಕಟೆ ಕೊಟ್ಟಿದ್ದೀರಂದ್ರೆ ನೀವು ನನ್ಗಿಂತ ಎಷ್ಟು ದೊಡ್ಡ ಸಾವುಕಾರ ಆದ್ರಿ ನೀವು ಅಂತ ಹೇಳಿದೆ. ಅವ್ರಿಗೆ ಭಯಂಕರ ಖುಷಿಯಾಗಿ ಪಾಪ ಅವರು ಅಂದ್ರೆ ಕೈ ಮುಗಿದು ನನಗೆ, ಇಲ್ಲ ರೀ ಹಾಗೆಲ್ಲ ಹೇಳ್ಬೇಡ್ರಿ ಅಂದ್ರೆ ಅವ್ರು. ಇಲ್ಲ ಯಾಕೆ ಹೇಳ್ತೇನೆಂದ್ರೆ, ನಾವು ಯಾರು ಅಂದ್ರೆ ನಮ್ಮ ಊರಲ್ಲಿ ಮಾತ್ರ ನಮ್ದು. ಬೇರೆ ಊರಲ್ಲಿ ಹೋದಾಗ ನಮ್ಗೆ ಏನ್ ಸಹಾಯ ಮಾಡ್ತಾರಲ್ಲ ಅವರೇ ನಮ್ಮ ಸಾಹುಕಾರರು, ನಾವ್ ಯಾರು ಅಲ್ಲ. ನಮ್ಮ ಊರಲ್ಲಿ ಮಾತ್ರ ನಾವು ಏನೋ, ಬೇರೆ ಊರಲ್ಲಿ ಅವ್ರಿಗೆ ನಾನು ಅದು ಅವ್ರಿಗೆ ಹೇಳಿದಾಗ ನನಗೆ ಬಾಯಲ್ಲಿ ಬಂತು, ಏನ್ರಿ ನೀವು ಬಡವ್ರಂತೀರಿ, ನನ್ನಂತ ಸಾಹುಕಾರ ನೀವು ಪುಕ್ಕಟ್ಟು ತಿನ್ನಿಸಿದಂತ ನೀವು ಎಷ್ಟು ದೊಡ್ಡ ಸಾಹುಕಾರರು ನೀವು, ನನ್ನ ಬಾಯಲ್ಲಿ ಪಟ್ಟ ಬಂದ್ಬಿಡ್ತು ಆ ದಿವಸ. ಈ ಹಿಂದೆ ಕಾಶಿ, ವಾರಣಾಸಿ ಮುಂತಾದ ಪರಮ ಪಾವನ ಕ್ಷೇತ್ರಗಳಿಗೆ ಹೋಗುವವರು, ಏನು ಪಾದಯಾತ್ರೆಗೆ ಹೋಗುವವರ ನಂತರದ ಕಾರ್ಯವನ್ನ ಮುಗಿಸಿ ಅವರನ್ನ ಕಳಿಸ್ತಾ ಇದ್ರು ಅಂತ ನಾವು ಕೇಳ್ಪಟ್ಟಿದ್ದೇವೆ ಹಿರಿಯರಿಂದ. ಇದರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಹಾಗೆ ತಮ್ಮ ಮುಂದೆ ಮತ್ತೆ ಯಾವ ಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗ್ಬೇಕು ಅನ್ನೋಂತ ಒಂದು ಗುರಿ ಇದೆ? ಅದು ಒಂದು ಟೈಮಲ್ಲಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಧರ್ಮದಲ್ಲಿ ಕೂಡ ಇದೆ. ನಾವು ದಕ್ಷಿಣ ಭಾರತದಲ್ಲಿದ್ದೇವೆ, ನಮ್ದೆಲ್ಲ ಕ್ಷೇತ್ರಗಳು ಉತ್ತರ ಭಾರತದಲ್ಲಿದ್ದಾವೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಹೇಳಿದ್ರೆ, ಭಾರತ ನಮ್ದು ಇಡೀ ಅಖಂಡ ಭಾರತ ಕಲ್ಪನೆ ನಮ್ಮ ಧರ್ಮದಲ್ಲೇ ಇತ್ತು. ನಾವು 500 ರಾಜರಿದ್ರು, ಇಲ್ಲಿ 600 ರಾಜ್ಯ ವಂಶಸ್ಥರಿದ್ರು ಅಂತ ಹೇಳ್ತೇವೆ. ಆದ್ರೂ ಇಲ್ಲಿಯವರಿಗೆ ಕಾಶಿದ ಬಗ್ಗೆ ಕಲ್ಪನೆ ಇತ್ತು ಆಗಿನ ಕಾಲದಲ್ಲಿ. ನಾವೆಲ್ಲಿಂದ ನಮ್ಮ ಮದುವೆಯಲ್ಲಿ ಮೊದಲಿನ ದಿವಸ ನಾವು ಕಾಶಿ ಯಾತ್ರೆ ಅಂತ ಹೇಳಿ ಮಾಡ್ತೇವೆ, ಮದುವೆಗೆ ಮೊದಲು. ಹಾಗಂತ ಹೇಳಿ ನಾವು ಇಲ್ಲೇ ಹತ್ತಿರದಿರೋದು ಯಾವ್ದಿರೋದು ಯಾತ್ರೆ ಮಾಡ್ಲಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಈ ಬ್ರಿಟಿಷರ ಕಾಲದಲ್ಲಿ ಬಂದು ನಮ್ಮ ಹಿಸ್ಟ್ರಿಯನ್ನು ನಾವು ಬೇರೆ 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 ಅಂತ ಹೇಳಿದ್ ಬಿಟ್ರೆ, ನಮ್ಮ ಧರ್ಮದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾವು ಒಂದೇ. ಯಾವುದೇ ರಾಜರಿದ್ರು, ಯಾವುದೇ ರೀತಿಯಲ್ಲಿ ಪದ್ಧತಿ ಇದ್ರು, ನಮ್ಗೆ ಆ ಧರ್ಮದಲ್ಲಿ ಒಂದಕ್ಕೊಂದು ಜೋಡಿಸ್ಕೊಂಡೇ ಇತ್ತು. ಅದಕ್ಕಾಗ್ಲಿಕ್ಕಾಗಿ ನಾವು ಕಾಶಿ ಯಾತ್ರೆ ಹೋಗ್ತಿದ್ವಿ, ನಾವು ವಾರಣಾಸಿ ಹೋಗ್ತಿದ್ವಿ ಯಾತ್ರೆಗೆ, ನಮ್ಮಲ್ಲಿ ಗಯಾಗೆ ಹೋಗ್ತಿದ್ವಿ. ನಾವು ನಮ್ಮಲ್ಲಿ ಜನ್ಮದಲ್ಲಿ ಒಂದು ಸಲ ಆದ್ರೂ ತ್ರಿವೇಣಿ ಸಂಗಮಕ್ಕೆ, ಗಯಾಗೆ, ಕಾಶಿಗೆ ಒಮ್ಮೆ ಆದ್ರೂ ಹೋಗ್ಬೇಕಂತೇಳಿ ನಮ್ಮ ಹಿರಿಯರು ಮರಣ ಹೊಂದಿದ್ದಾರೆ, ಅವರಿಗೆ ಒಂದು ಮೋಕ್ಷ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಜನ್ಮದಲ್ಲಿ ನಮ್ಮ ಮಗನ್ ಮಾಡುವಂತ ಕರ್ತವ್ಯ ಅದು. ನಾವು ಒಮ್ಮೆ ಆದ್ರೂ ಹೋಗ್ಬೇಕು ಅಲ್ಲಿ ಅಂತ ಹೇಳಿದೆ. ಇದ್ರಲ್ಲೂ ನಾವು ಆ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು, ದಾರಿ ಗೊತ್ತಿಲ್ಲ ಆಗಿತ್ತು, ವಾಪಸ್ ಬರ್ತೇನೊಂದು ಗ್ಯಾರಂಟಿ ಇಲ್ಲ ಆಗಿತ್ತು. ಹಾಗಾಗ್ಲಿಕ್ಕಾಗಿ ಅವರು ಹೋದ್ರು, ಬಂದ್ರು, ಇದ್ರು ಏನು ಗೊತ್ತಾಗಲಿಲ್ಲ, ಅವ್ರು ಕಾರ್ಯ ಮಾಡ್ಕೊಂಡು ಹೋಗ್ತಿದ್ರು. ಅಷ್ಟು ದುರ್ಗಮ ಇತ್ತು. ಈಗ ಆ ರೀತಿಯಲ್ಲಿ ಇಲ್ಲ. ಎಲ್ಲ ಯಾತ್ರೆಗಳಿಗೆ ನಮ್ಗೆ ಕರ್ಕೊಂಡು ಹೋಗೋರಿದ್ದಾರೆ. ಪಾದಯಾತ್ರೆ ಮಾಡ್ಕೊಂಡೇ ಹೋಗ್ಬೇಕಂತ ಹೇಳುದಿಲ್ಲ. ನಾನು ಇದ್ರಲ್ಲಿ ಮಧ್ಯದಲ್ಲಿ ಹೇಳ್ತೇನೆ ಅಂದ್ರೆ, ನಾವು ಸಾತೋಪ್ ಅಂತ ಹೇಳಿ ಒಂದು ಯಾತ್ರೆಗೆ ಹೊರಟಿದ್ದೆ. ನಾನು ಸಾತೋಪ್ ಅಂತಂದ್ರೆ ಹೆಸರೇ ಕೇಳಲಿಲ್ಲ ಹೆಚ್ಚಿನವರು. ಹೌದು, ಅದಕ್ಕೆ ಮತ್ತೊಂದು ಹೆಸರು ಸ್ವರ್ಗಾರೋಹಣ ಅಂತ ಹೇಳಿ. ಸ್ವರ್ಗಾರೋಹಣ ಅಂದ್ರೆ ಏನು? ನಾನು ಊರಲ್ಲಿ
ಒಂದು 2-3 ವರ್ಷದಿಂದ ಜನರಿಗೆ ಒಟ್ಟು ಮಾಡ್ತಿದ್ದೆ. ದೇವ್ರ ದಯದಲ್ಲಿ ಲಾಸ್ಟ್ ಇಯರ್ ಜೂನ್ದಲ್ಲಿ ಒಂದು 7-8 ಜನ ಸಿಕ್ಕಿದ್ರು ನನಗೆ. ಸ್ವರ್ಗಾರೋಹಣ ಅಂದ್ರೆ ಏನು, ಏನು ಯಾತ್ರೆ ಏನು, ನನ್ನ ಹೆಸರು ಹೇಳಿದ್ರೆ ಯಾರಿಗೂ, ನನ್ನ ಊರಲ್ಲಿದ್ದರಿಗೂ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಸ್ವರ್ಗಾರೋಹಣ ಅಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ನಮ್ದು ಬದ್ರಿಕಾಶ್ರಮ ಅಂದ್ರೆ ಬದ್ರಿನಾಥ್, ಅಲ್ಲಿಂದ ಮುಂದೆ ಒಂದು 3 ಕಿಲೋಮೀಟರ್ ಮುಂದೆ ಮಾಣ ಅಂತ ಹೇಳಿ ಒಂದು ಊರಿದೆ. ಮಾಣ ಇದು ಇಂಡಿಯಾಸ್ ಫಸ್ಟ್ ವಿಲೇಜ್ ಅದು. ಈಗ ಮೊದಲು ಒಂದು ಟೈಮಲ್ಲಿ ಲಾಸ್ಟ್ ವಿಲೇಜ್ ಅಂತ ಹೇಳ್ತಿದ್ರು, ಮೋದಿ ಅವರು ಅದನ್ನು ಫಸ್ಟ್ ವಿಲೇಜ್ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿಂದ ಮುಂದೆ ಮತ್ತೆ ಅಂಗಡಿಗಳಿಲ್ಲ, ಅಲ್ಲಿಂದ ಮತ್ತೆ ಜನವಸತಿ ಇಲ್ಲ, ಅಲ್ಲಿಂದ ನಮ್ದು ಯಾತ್ರೆ ಆರಂಭ ಆಗೋದು. ಇಂಡಿಯಾಸ್ ಲಾಸ್ಟ್ ವಿಲೇಜಿನ ನಮ್ದು ಯಾತ್ರೆ ಆರಂಭ. ಅಲ್ಲಿಂದ ಒಂದು 35-40 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗುದು ಖಾಲಿ ಐಸಲ್ಲಿ. ಯಾಕೆ ಆ ಜಾಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾನು ಯಾಕೆ ಅದು ಹೇಳಿದೆ ಅಂದ್ರೆ, ಮಹಾಭಾರತದ ಕಾಲದಲ್ಲಿ ಕುರುಕ್ಷೇತ್ರದ ಯುದ್ಧದ ನಂತರ ಪಾಂಡವರು ಯುದ್ಧ ಗೆದ್ದ ನಂತರ ಅವರಿಗೆ ಕಾಣ್ತು, ಈ ಯುದ್ಧ ಗೆದ್ದು ನನಗೆ ಏನೂ ಇಲ್ಲ, ಅದರಲ್ಲಿ ಏನಿದೆ, ನಾವು ಅಣ್ಣ ತಮ್ಮಂದಿರನ್ನೆಲ್ಲ ಕೊಂದಿದ್ದು ಸುಮ್ಮನೆ, ಇದು ಯಾವುದು ಬೇಡ ನಮಗೆ, ನಾವು ಇದನ್ನೆಲ್ಲ ಬಿಟ್ಟು ಹೋಗುವ ಅಂತ ಹೇಳಿ ಬದ್ರಿಯಲ್ಲಿ ಬಂದು ಬದ್ರಿನಾರಾಯಣಿಗೆ ಕೈ ಮುಗಿದು ಅಲ್ಲಿಂದ ಅವರು ನಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಯಾಕೆ ನಡ್ಕೊಂಡು ಹೋಗ್ತಾರೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಿ ಹೋಗ್ತಾರೆ. ಅದರಲ್ಲಿ 6 ಜನ ಇರ್ತಾರೆ. ಪಾಂಡವರು 5 ಜನ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಮತ್ತು ಅವರೊಟ್ಟಿಗೆ ಒಂದು ನಾಯಿ ಇರ್ತದೆ. ಒಟ್ಟು 7 ಜನ ಮಾಡಿ ಹೋಗ್ತಾರ. ಅಲ್ಲಿ ನಡ್ಕೊಂಡು ಹೋಗ್ತಾರ. ನಡ್ಕೊಂಡು ಹೋಗುವಾಗ ಫಸ್ಟ್ ದ್ರೌಪದಿ ಒಂದ್ ಕಡೆ ಬೀಳ್ತಾಳೆ, ಕಡೆಗೆ ನಕುಲ ಬೀಳ್ತಾನೆ, ಕಡೆ ಸಹದೇವ ಬೀಳ್ತಾನೆ, ಕಡೆಗೆ ಅರ್ಜುನ ಬೀಳ್ತಾನೆ. ಅಂದ್ರೆ ಅವ್ರದ್ದು ಅಲ್ಲಿ ಮರಣ ಆಗ್ತದೆ. ಅರ್ಜುನ ಬೀಳ್ತಾನೆ, ಲಾಸ್ಟ್ ಭೀಮ ಬೀಳ್ತಾನೆ. ಭೀಮ ಬಿದ್ದ ಜಾಗಕ್ಕೆ ಸತೋಪಂತ ಅಂತ ಹೇಳ್ತೇವೆ. ಅದರ ನಂತರ ಯುಧಿಷ್ಠಿರ ಮತ್ತು ನಾಯಿ ಅಲ್ಲಿಂದ ಅವ್ರು ನಡ್ಕೊಂಡೆ, ಅಲ್ಲಿಂದ ಒಂದು ಏಣಿ ತರ ಒಂದು ಸ್ಟ್ರಕ್ಚರ್ ಕಾಣುತ್ತೆ, ನಮ್ಗೆ ತೋರಿಸ್ತಾನೆ ಅವನು, ಅಲ್ಲಿಂದ ಗೈಡು ಅವನು ನಮ್ಗೆ ಅಲ್ಲಿಂದ ತೋರಿಸ್ತಾನೆ. ಅದು ದೂರ ಇದೆ ತುಂಬಾ ಅಲ್ಲಿಂದ. ನಮ್ಗೆ ಸತೋಪಂತ ಅಂದ್ರೆ ಭೀಮ ಸತ್ತ ತನಕ ಅಲ್ಲಿ ಒಂದು ಸಣ್ಣ ಇದು ಇದೆ, ಸರೋವರ ಟೈಪ್ ಇದೆ, ಅಲ್ಲಿ ತನಕ ಹೋಗ್ಬೋದು ನಾವು. ಅಲ್ಲಿಂದ ಅವರು ಸ್ವರ್ಗಕ್ಕೆ ಅಲ್ಲಿಂದ ನೇರವಾಗಿ ಮೇಲೆ ಹೋದ್ರು. ಇದು ಇಷ್ಟು ದೊಡ್ಡದಿದ್ದಾರಿಗೆ ಸ್ವರ್ಗಕ್ಕೆ ಹೋಗುವ ದಾರಿ ಇದು ಅನ್ನೋದೊಂದು ಕಲ್ಪನೆ ನಮ್ದು. ನಾವು ಕೂಡ ಹೋದಾಗ ದೇವ್ರ ದಯದಲ್ಲಿ 7 ಜನ ಇದ್ರು. ನಾವು ಭಟ್ಕಳದಿಂದ ಹೊರಟಾಗ 6 ಜನ ಇದ್ರು, ಶಿರ್ಸಿಯರ್ ಒಬ್ರು ಸಿಕ್ಕಿದ್ರು, ನಮ್ಗೆ 7 ಜನ ಇದ್ರು. ನಾವು ಹೋಗುವಾಗ ತಮಾಷೆ ಮಾಡ್ತಿದ್ದು, ಇದ್ರಲ್ಲಿ ಧರ್ಮರಾಜ ಯಾರು, ಇದ್ರಲ್ಲಿ ಭೀಮ ಯಾರು ಅಂದಾಗ ನನ್ನ ಮಗನಿಗೂ ಕರ್ಕೊಂಡು ಹೋಗಿದ್ದೆ. ನಾನು ಹೇಳ್ದೆ, ನಾನ್ ನಾಯಿ ಆದ್ರೆ ನಾನು ಮರ ಅಂದ ನನ್ನ ಮಗ. ಫಸ್ಟ್ ನಾಯಿ ಆದ್ರೆ ನಾನು ಮರ, ಉಳಿದಿದ್ದರೆ ನಾನು ಅಲ್ಲ ಅಂತೇಳಿ. ಆದ್ರೆ ನಂಗಲ್ಲಿ ಅವರು ಮನು ರಾವತ್ ಅಂತ ಹೇಳಿ ಒಬ್ರಿದ್ದಾರೆ, ಅವರ ಇಬ್ರು ನಮ್ ಗೈಡ್ ಕಳಿಸಿದ್ರು. ಒಂದು 7-8 ಜನ ಗೈಡ್ ಇರ್ತಾರೆ. ಅವ್ರು ನಮ್ದೆಲ್ಲ ಲಗೇಜ್ ತಗೊಂಡು ಹೋಗ್ತಾರೆ, ನಮ್ಗೆ ಟೆಂಟ್ ಎಲ್ಲ ಹಾಕಿ ಕೊಡ್ತಾರೆ, ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡ್ತಾರೆ. ದುಡ್ಡಿಗಿಂತ ಜಾಸ್ತಿ ನಮ್ ಜೀವ ರಕ್ಷಣೆ ಮಾಡ್ತಾರೆ ಪಾಪ ಅವ್ರು. ನಾವು ಹೋದಾಗ ನಮ್ಮೊಟ್ಟಿಗೆ ಒಂದು 62 ವರ್ಷದ ಪದ್ಮಪ್ಪಯ್ಯವರು ಅಂತ ಹೇಳಿದ್ರು, ಇಲ್ಲಿ ರಂಗಿಕಟ್ಟೆ ಮಿಲ್ನವರು, ಅವರು ಕೂಡ ಬಂದಿದ್ರು. ಅವರಿಗೆ ಅಲ್ಲಿ ಮಧ್ಯೆ ಶ್ವಾಸ ತೆಗಿಲಿ ಕಡಿಮೆ ಆಯ್ತು. ಫಸ್ಟ್ ಡೇ ಹೋದಾಗ ನಮ್ಮ ಒಂದ್ ಕಡೆ ಒಂದು ಸಣ್ಣ ಆಯಸ್ಸು ಗುಡ್ಡ ಸಿಕ್ತು. ನಮ್ಗೆ ಆಯಸ್ಸು ಗುಡ್ಡ ನೋಡ್ಲಿಲ್ಲ ಅದ್ರ ಮನುಷ್ಯರು ನಾವೆಲ್ಲ. ನಾವು ಭಯಂಕರ ಖುಷಿ ಆಗೋದ್ರ ಮೇಲೆಲ್ಲ ಆಟ ಆಡಿದ್ರು. ಕಡೆಗೆ ಲಾಸ್ಟ್ ಡೇ ನೋಡಿದ್ರೆ ಕಂಪ್ಲೀಟ್ ಆಯ್ಸ್ ಮಾತ್ರ ನಾವು ಹೋದದ್ದು, ಮತ್ತೇನೂ ಇಲ್ಲ. 8 ಸೈಡಲ್ಲಿ ಆವಾಗ ನಾನೇಂತ ಹೇಳ, ನಮ್ದು ಹೆಸರು, ನೇಮ್ ಅಂಡ್ ಫೇಮ್ ಅಂತ ಹೇಳ್ತೇವಲ್ಲ, ಅದು ಅಲ್ಲಿ ಕಾಣುತ್ತೆ. ಅವನ್ ಎಲ್ಲಾದ್ರೂ ಗೈಡ್ ನಮ್ ಕೈ ಬಿಟ್ರೆ ನಮ್ ಊರಿಗೆ ಬರುವ ನಮ್ನಿಲ್ಲ, ನಾವು ಎಲ್ಲೂ ಏನು ಕಾಣೋದಿಲ್ಲ. ಲೈಫ್ ಇಸ್ ನಥಿಂಗ್ ಅಂದ್ರೆ ಅಲ್ಲಿ ಹೋದಾಗ ಗೊತ್ತಾಗ್ತದೆ. ನಾವು ಅಲ್ಲಿ ಹೋಗಿ ಮುಟ್ಟುವಾಗ -8 ಡಿಗ್ರಿ. ನನಗೆ ಹೋಗುವಾಗ್ಲೇ ಹುಷಾರಿಲ್ಲ ಆಯ್ತು, ಬದ್ರಿಯಲ್ಲಿ ಇಳಿದಾಗಲೇ ನನ್ಗೆ ಹುಷಾರಿಲ್ಲ ಆಯ್ತು. ಅವನು 1 ದಿವಸ ನಡೆದೆ ನಾನು. 2ನೇ ದಿವಸ ನಮ್ಮ ಗೈಡ್, आपको होगा नहीं साहब, आप इधर ही रुको अंदा, नहीं कुछ भी हुआ तो हम आएंगे, स्लो जाएंगे, फास्ट नहीं होगा मुझसे, मैं आराम से आऊंगा, स्लो से. ಅವನು ಗೈಡ್, आप आएंगे तो हम लेके जाएंगे साहब, आप क्यों डरते हैं. ಅವನು ನಮ್ಮ ಹಿಡ್ಕೊಂಡು ಗುಡ್ಡ ನಡೆದದ್ದು. ಅಲ್ಲಿ ಯಾವುದೇ ಮನುಷ್ಯ ನಿರ್ಮಿತ ಯಾವುದೇ ಕಟ್ಟಡಗಳಿಲ್ಲ, ಯಾವುದೇ ಜನವಸತಿ ಕೇಂದ್ರಗಳಿಲ್ಲ, ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ, ಗಿಡ ಇಲ್ಲ, ಮರ ಇಲ್ಲ, ಏನೂ ಇಲ್ಲ. ನಾವು ಹೋದಲ್ಲಿ ಫುಲ್ ನೇಚರ್ ಮಾತ್ರ. ಒಂದೊಂದು ಕಡೆಯಲ್ಲಿ ಗುಡ್ಡ ಬೀಳೋದು ಅವಾಜ್ ಕೇಳ್ತದೆ, ಆಯ್ಸ್ ಬೀಳೋದಕ್ಕೆ ಅವಾಜ್ ಕೇಳ್ತದೆ, ಎಲ್ಲಿ ಬೀಳ್ತದೆ ಗೊತ್ತಾಗೋದಿಲ್ಲ. 4 ಸೈಡ್ ಆಯ್ಸ್, 4 ಸೈಡ್ ಗುಡ್ಡ, ಖಾಲಿ ಬ್ಲಿಸ್, ಖಾಲಿ ಸಂತೋಷ ಬಿಟ್ರೆ ಎಂಥದೂ ಇಲ್ಲ. ನಾವಲ್ಲಿ ಸರೋವರಕ್ಕೆ ಹೋಗಿ ಮುಟ್ಟಿದ್ವಿ. ನಾವಲ್ಲೋಗಿ ಎಲ್ಲ ಸ್ನಾನ ಮಾಡಿದ್ರು. ನಮ್ಮಲ್ಲಿ ಅಂದ್ರೆ ಎಲ್ಲೋ ಯಾತ್ರೆಗೆ ಹೋದಾಗ ನಮ್ಮ ಪಿತೃರಿಗೆ ಅಂದ್ರೆ ಹಿರಿಯವರಿಗೆ ತರ್ಪಣ ಕೊಡೋದೇ ನಮ್ದು ಸಾಧನೆ. ಅಲ್ಲಿ ನಾವು ಹೋಗಿ ನಾವು ಇಲ್ಲಿಂದ ತಗೊಂಡು ಹೋಗಿದ್ರು, ನಾವು ಎಳ್ಳನ್ನೆಲ್ಲ ತಗೊಂಡು ಹೋಗಿದ್ರು. ನಾವು ಭಟ್ರಾಗ್ಲಿಕ್ಕೆ ನಾನು ಒಟ್ಟಿಗೆ ಇದ್ದರು 6 ಜನ ಕೂತ್ಕೊಂಡು ನಾವು ಅಲ್ಲೆಲ್ಲ ನಮ್ಮ ಹಿರಿಯರಿಗೆ ತರ್ಪಣ ಕೊಟ್ಟರು. ನಾವು ಸ್ನಾನ ಮಾಡಿ ಮೇಲೆ ಬಂದು ಒಂದು 2 ಮಿನಿಟ್ನಲ್ಲಿ ಇಡೀ ಸರೋವರನೇ ಅದು ಆಯ್ಸಾಗ್ಬಿಡ್ತು, ನಡಿಬೋದು ನಾವು, ಆ ತರ ಆಗೋಯ್ತು ಅದು ಕಟ್ಟಿ ಅಂದ್ರೆ. ಆದ್ರೆ ಭಾರಿ ಖುಷಿ. ಬರ್ಬೇಕಂದ್ರೆ ಕಲ್ಲು ಗುಡ್ಡ ಬೀಳುತ್ತೆ, ಒಂದ್ಸಲ ಬೀಳ್ತಿತ್ತು ಗುಡ್ಡ,
ನಮ್ಮ ಪದ್ಮಪ್ಪಯ್ಯವ್ರದ್ದು ಕಾಲು ಒಂದ್ ಕಡೆ ಸಿಕ್ಕೊಂಡು ಬಿತ್ತು. ಆದ್ರೆ ಗೈಡ್ ಎಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾರೆ ಪಾಪ ಗೈಡ್. ಲಾಸ್ಟ್ ಒಂದೆರಡು ಕಡೆ ಇಂಥ ಇನ್ಸಿಡೆಂಟ್ ಆಯ್ತು ನಮ್ಗೆ, ಅಂದ್ರೆ ಸ್ವರ್ಗಾರೋಹಣದಿಂದ ವಾಪಸ್ ಬರೋದಕ್ಕಿಂತ ನಾವು ಹಾಗೆ ಹೋಗ್ತಾರಂತ ಎಣಿಸಿದ್ರು. ನಮ್ಮೊಟ್ಟಿಗೆ 6 ಜನ ಬಂದರು. ಇಷ್ಟು ಸಪೂರ ರಸ್ತೆ ಅಂದ್ರೆ ಗುಡ್ಡದ ಮೇಲೆ. ಅವನು ಗಾರ್ಡು ನಮ್ಗೆ ಕೈ ಹಿಡಿದು ನಿಲ್ಲಿಸ್ತಾನೆ, ಆದ್ರೂ ಧೈರ್ಯ ಸಾಕೋಗೋದಿಲ್ಲ. ನಸೀಬ್ ಬಿದ್ಕೊಂಡು ನಾವೆಲ್ಲ 6 ಜನ ಬದುಕಲಿಕ್ಕೆ ನಮ್ಗೆ ನಸೀಬಿತ್ತು ಈ ಊರಲ್ಲಿ ಬರ್ಲಿಕ್ಕೆ. ವಾಪಸ್ ನಾವು 7 ಜನ ಆರಾಮ್ ಎಲ್ಲ 7 ಜನ ಹೋಗಿದ್ರು. ನಾವು ಯಾರಿಗೂ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಹೆಲ್ತ್ ಅಲ್ಲಿ ಕೂಡ ಸ್ವಲ್ಪ ತೊಂದರೆ ಆದ್ರೂ ಏನು ತೊಂದರೆ ಆಗ್ಲಿಲ್ಲ. ನಾನು, ನನ್ನ ಮಗ ಕಿರಣ್ ಶಾನ್ಭಾಗ್ ಅಂತ ಹೇಳಿ ಫೋಟೋಗ್ರಾಫರ್ ಇದ್ರು, ಅವ್ರ ಮಗ ಪದ್ಮನಾಭಣ್ಣ, ಕಿರಣ್ ಶಾನ್ಭಾಗ್ ಬಂದಿದ್ರ ಮತ್ತು ಫೋಟೋಗ್ರಾಫ್ ಕೆಲವಪ್ಪ LNR ಮಿಲ್ನವ್ರು ಪದ್ಮನಾಭಣ್ಣ ತಮ್ಮ, ಶೀರ್ಷ್ ಅವರೊಬ್ರು ಅಮಿತ್ ಪ್ರಭು ಅಂತ. ನಾವು 7 ಜನ ಮಾಡಿ ಹೋಗಿದ್ರು. ಒಳ್ಳೆ ಲೈಫಲ್ಲಿ ಎಕ್ಸ್ಪೀರಿಯನ್ಸು. ದುಡ್ಡು ಖರ್ಚು ಮಾಡೋದು ಮತ್ತು ನಾವು ಎಲ್ಲೆಲ್ಲೋ ತಿರುಗಾಡ್ಲಿಕ್ಕೆ ಹೋಗೋದಕ್ಕಿಂತ ಖಾಲಿ ನೇಚರ್. ಅಲ್ಲಿ ತುಂಬಾ ಜನ ಕೇಳಿದ್ರು, ಅಲ್ಲಿ ಏನುಂಟು, ದೇವಸ್ಥಾನ ಉಂಟಾ, ಭಟ್ರಿದ್ರ, ಪೂಜೆ ಉಂಟಾ, ಸೇವೆ ಮಾಡೋದು ಉಂಟಾ? ಇದೆಲ್ಲ ಏನೂ ಇಲ್ಲ, ಖಾಲಿ ಪ್ರಕೃತಿ. ನಾವು ಇದು ಮತ್ತೆ ನೋಡಿ, ಇಲ್ಲಿಂದ ನಾವು ಪಾಂಡವರು ಉತ್ತರ ಭಾರತದಲ್ಲಿ ಇದ್ದವರು, ಅವರು ಸ್ವರ್ಗಕ್ಕೆ ಹೋಗೋದ್ ದಾರಿ ಯಾವುದೋ ಟೈಮಲ್ಲಿ ಬರ್ದಿದ್ದ ಕತೆ, ಅಲ್ಲಿ ನಡೆದಂತ ಘಟನೆ ಬರ್ದಿದ್ದ ಕತೆ, ಆ ದಾರಿಯಲ್ಲಿ ನಮ್ಗೆ ಹೋಗೋದೊಂದು ಭಾಗ್ಯ ಸಿಕ್ತು. ನಾವು ಒಂದು 4 ವರ್ಷ ಮೊದಲು ಒಂದು ಉಡುಪಿಯ ಶ್ರೀಗಳು ಹೋದದ್ದೊಂದು ವಿಡಿಯೋ ನೋಡಿದೆ ನಾನು. ಆ ವಿಡಿಯೋ ನೋಡಿ ನನಗೆ ಹೋಗ್ಬೇಕಂತ ಅನ್ಸಿತ್ತು. ಆ ದಿವಸ ನಾವು ಹೋಗ್ಬೇಕು ಅಂತೇಳಿ ಭಾರಿ ಖುಷಿ ವಿಷಯ ಅದು. ಇಂಥ ಕ್ಷೇತ್ರಕ್ಕೆ ಹೋಗ್ಬೇಕು, ಭಾರಿ ಖುಷಿ ಆಗತ್ತೆ. ನಾನು ಇದಕ್ಕಿಂತ ಮೊದಲು 5-4 ಯಾತ್ರೆ ಮಾಡಿದ್ದೆ. ಅದು ಯಾವ್ದ್ರದ್ದು ಪ್ರಚಾರ ಆಗಿರ್ಲಿಲ್ಲ. ಈ ಸಲದ್ದು ಯಾತ್ರೆದು ಪ್ರಚಾರ ಆಗ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಸನ್ನ ಪ್ರಭು ಅವರು. ನಾನು ಹೆಚ್ಚಾಗಿ ಯಾವುದೇ ಮಾಡಿದ್ರೆ ಪ್ರಚಾರಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ನಾನು ಇದ್ದೇನಂತೇಳಿ ಗೊತ್ತಿಲ್ಲ ಊರಿನವ್ರಿಗೆ ಹೆಚ್ಚಿನ ಜನ. ಪ್ರಸನ್ನ ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಂಡೆಲ್ಲ ಹಾಕಿದ. ಅದಕ್ಕೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಆದರೆ ಒಂದೇ ಒಂದು ವಾಟ್ಸಪ್ ಅಥವಾ ಫೇಸ್ಬುಕ್ ಪೋಸ್ಟ್ ನಾನು ಮಾಡಲಿಲ್ಲ, ಎಲ್ಲ ಅವನೇ ಮಾಡಿದ್ದು. ಇದು ಇಷ್ಟು ಫೇಮಸ್ ಆಗಲಿಕ್ಕೆ ನಾನು ನಡೆದಿದ್ದು ಬಿಟ್ಟರೆ, ನಾನು ಮತ್ತೊಂದು ಅದು ಹೇಳ್ತೇನೆ, ನಡೆದಿದ್ದು ನಾನು, ಆದರೂ ನನ್ನೊಟ್ಟಿಗೆ ನಮ್ಮ ಊರಿನಲ್ಲಿ ನಮಗೆ ಬೇಕಾದವರು, ಅವ್ರದ್ದೊಂದು ಭಾವನೆ ಇತ್ತು ನನ್ನೊಟ್ಟಿಗೆ. ನಮ್ಮ ಭಟ್ರು ಒಬ್ಬರೇ ಹೋಗಿದಾರಂತೆ, ಅವ್ರಿಗೆ ಏನಾಗ್ತದೆಯೋ ಅನ್ನೋದು ಅವರ ಒಂದು ಆಶಯ ನನಗೊಂದು ಶಕ್ತಿಯಾಗಿ ನಾನು ತಿರುಪತಿ ಹೋಗ್ಲಿಕ್ಕೆ ನನಗೆ ಆಯಿತು. RK TV ಅವರು ನನಗೆ ಇದ್ರ ಬಗ್ಗೆ ಕರೆದು ಇಲ್ಲೊಂದು ಸಂದರ್ಶನ ಕೊಡಬೇಕಂತ ಹೇಳಿದರು. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಾನೇನೋ ಹೇಳಿದ್ರಲ್ಲಿ ಇದು ಅನುಭವ, ನಾವೇನು ಹೇಳಿದ್ಯೋ ಗೊತ್ತಿಲ್ಲ, ಇದು 4 ಜನರಿಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗ್ಬೇಕಂದ್ರೆ ವಿನೋದ್ ಭಟ್ ಹೋಗಿದ್ದಾರೆ ಅಂತ ಹೇಳಿ ಅಲ್ಲ, ಮತ್ತು ಉಳಿದವರು ಹೋಗ್ಬೇಕು ಯಾತ್ರೆಗೆ. ದೇವರು ನಮಗೆಲ್ಲ ಕೊಟ್ಟಿದ್ದಾನೆ, ಶಕ್ತಿನೂ ಉಂಟು. ನಾನು 50 ವರ್ಷ ಆಯಿತು, 40 ವರ್ಷ ಆಯಿತು, ಈಗ ಸಣ್ಣವನು, ಒಂದು ಕಾಲೇಜ್ ಆದ ನಂತರ ಹೋಗ್ತಾನೆ, ಮದುವೆ ಆದ ನಂತರ ಹೋಗ್ತಾನೆ, ಇದು ಯಾವುದೂ ಇಲ್ಲ. ಈಗ ಹೋಗ್ಬೇಕಂದ್ರೆ ಇದು ಹೋಗ್ಬೇಕು. ದೇವ್ರು ಎಲ್ಲ ರೀತಿ ಅನುಕೂಲ ಆಗ್ತದೆ. ಇದು ಎಲ್ಲರಿಗೂ ಪ್ರೇರೇಪಣೆಯಾಗಿ ನಮ್ಮಲ್ಲಿ ಧರ್ಮಸ್ಥಳ ಮತ್ತು ತಿರುಪತಿ, ನಾವು ಎರಡು ದೊಡ್ಡ ಕ್ಷೇತ್ರ ಎನಿಸ್ತೇವೆ. ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ಧರ್ಮಸ್ಥಳ ಮತ್ತು ತಿರುಪತಿ, ಮತ್ತು ಯಾವುದೇ ಕ್ಷೇತ್ರಕ್ಕಿಂತ ದೊಡ್ಡ ಕ್ಷೇತ್ರ ನಮ್ಗೆ ಎರಡೂ ಕ್ಷೇತ್ರಕ್ಕೂ ನಾನೊಂದು ಪಾದಯಾತ್ರೆ ಹೋಗಿ ಬಂದಿದ್ದೇನೆ ಅನ್ನೋದೊಂದು ಸಂತೋಷ ನನ್ನ ಜೀವನದಲ್ಲಿ ಉಂಟು. ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಪಟ್ಟ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಂಗೆ ತಿರುಪತಿಯಲ್ಲಿ ಕೂಡ ಗುರುಗಳು ಕೇಳಿದ್ರು, ಮತ್ತೆಲ್ಲಿ ಹೋಗ್ತೀನಿ ನೀನು ಅಂತ. ನಮ್ಮ ಸ್ಪರ್ಧಗಾಳಿ ಮಠದ ಮಠಾಧೀಶರಲ್ಲಿದ್ರು, ಮತ್ತೆಲ್ಲಿ ಹೋಗ್ತೀನಿ ನೀನು, ಮುಂದಿನ ವರ್ಷ ತಿರುಪತಿ ಬರ್ತೀಯ ಕೇಳಿದ್ರು ಅವರು. ಇಲ್ಲ ಸ್ವಾಮಿಯರು ಮತ್ತೆ ಹೋಗೋದಿಲ್ಲ, ಒಂದೇ ವರ್ಷ ನಾನು ಉಮೇದು ಕೇಳಿದ್ರು. ಇಲ್ಲ ಮತ್ತೊಂದ್ಸಲ ಇಲ್ಲಿ ಬರೋದಿಲ್ಲ, ಬೇರೆ ಕಡೆಗೆಲ್ಲಾದ್ರೂ ಹೋಗ್ತೇನೆ ಅಂತ. ಎಲ್ಲಿ ಹೋಗ್ತೀನಿ ಮತ್ತೆ ಬೇರೆ ಕಡೆಗೆ ಅಂದ್ರೆ, ಅಲ್ಲ ಗುರುಗಳು ಈಗ ಹೇಳುದಿಲ್ಲ, ನಾನು ಒಂದ್ಸಲ ತಿರುಪತಿ ಮುಗಿಸ್ಕೊಳ್ತೇನೆ ಆರಾಮಾಗಿ ಅಂದ್ರೆ ಬರುವಾಗ ನಂಗೆ ಸಿಕ್ಕಿದ್ರು ಅವರು ಅಂತ ಹೇಳಿದ್ರು. ನಾನು ಯಾಕೆ ಹೇಳುದಿಲ್ಲ ಅಂದ್ರೆ, ನಾವು ಹೇಳಿದ್ಮೇಲೆ ಅದನ್ನು ಮಾಡಬೇಕು, ಹೇಳಿದ್ಮೇಲೆ ಮಾಡಲೇಬೇಕು. ದೇವರ ದಯದಲ್ಲಿ ಮತ್ತು ಶಕ್ತಿ ಇದೆ. ಮತ್ತೆಲ್ಲಾದ್ರೂ ಹೋಗ್ಬೇಕಂತ ಅನ್ಸಿದ ತಕ್ಷಣ ಯಾರನ್ನಾದ್ರೂ ಹುಡ್ಕೊಂಡು ಜನರನ್ನ ನೋಡ್ಕೊಂಡು ಹೋಗಿ ಬರ್ತೇನೆ. ಇದು ನಂದು ಕೊನೆ ಯಾತ್ರೆ ಅಲ್ಲ ತಿರುಪತಿದು, ಮತ್ತು ಹೋಗ್ಲಿಕ್ಕಿದೆ. ಜಾಗ ಯಾವುದಂತ ಹೇಳುದಿಲ್ಲ. ಮಧ್ಯದಲ್ಲಿ ನಂಗೆ ಗುರುಗಳು ಹೇಳಿದ್ರು, ಅಯೋಧ್ಯೆ ಹೋಗ್ತೀಯಾ ಕೇಳಿದ್ರು. ಅಯೋಧ್ಯೆ ಇವತ್ತಿನ ದಿವಸಕ್ಕೆ ನನ್ನ ಹತ್ರ ಅಸಾಧ್ಯ ಅಂತ ಹೇಳಿ ಕಾಣ್ತಾ ಉಂಟು. ನೋಡ್ಬೇಕು ಮುಂದಿನ ದಿವಸದಲ್ಲಿ ಏನಂತೇಳಿ. ಇದಕ್ಕೆ ನಮಗೆ ಮೇನು ಸಪೋರ್ಟ್ ಬರಬೇಕಾದ್ದು ಮನೆಯವ್ರದ್ದು, ಹೆಂಡತಿ ಮತ್ತು ಅಮ್ಮ. ಅವರು ನಮಗೆ ಧೈರ್ಯ ಕೊಟ್ಟು ಕಳಿಸಿದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ. ಇದು ಕೂಡ ಒಂದು ಗಣನೀಯತೆ. ಇವರಿಗೂ ಕೂಡ ನಾನು, ನಮ್ಮ ಮನೆಯವರಿಗೂ ಕೂಡ ಈ ಯಾತ್ರೆದ್ದು ಸಫಲತೆಯ ಹೆಚ್ಚಿನ ಅಂಶ ಅವ್ರಿಗೆ ಸಲ್ತದೆ. ನಾವು ನಡೆದಿದ್ದು ಬಿಟ್ಟರೆ ನಮ್ದು ಮತ್ತೆಂಥದ್ದು ಇಲ್ಲ. RK TV ಅವರಿಗೂ ಕೂಡ ನಾನು ಕೃತಜ್ಞತೆ ಸಮರ್ಪಣೆ ಮಾಡ್ತೇನೆ. ಒಂದೆರಡು ಮಾತು ನಿಲ್ಲಿಸಿ. ಇಲ್ಲಿಯ ತನಕ ತಮ್ಮ ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಕಳೆದಿದ್ದೀರಿ, ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ RK TV ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.